ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋ ಲೆಸನ್ನಲ್ಲಿ ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 4 ಅಧ್ಯಾಯದ ಹೆಸರು ವಾಟ್ ಎವರ್ ವಿ ಡೂ ಅನ್ನೋ ಒಂದು ಪಾಠವನ್ನ ಓದೋಕೆ ಹೋಗ್ತಾ ಇದ್ದೇವೆ. ಪಾಠವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಎಲ್ಲ ಪಾಠಗಳಲ್ಲಿ ಇರೋ ತರ ಒಂದು ಪ್ರಿಪರೇಟರಿ ಆಕ್ಟಿವಿಟಿ ಚಟುವಟಿಕೆ ಏನಪ್ಪಾ ಅಂದ್ರೆ, ಬಿಫೋರ್ ಯು ರೀಡ್ ಯುವರ್ ಟೀಚರ್ ವಿಲ್ ರೀಡ್ ದಿ ಫಾಲೋಯಿಂಗ್ ಡೈಲಾಗ್ಸ್, ಲಿಸನ್ ಟು ದಿ ಡೈಲಾಗ್ಸ್. ಇಲ್ಲಿ ಕೆಳಗೆ ಒಂದೇ ಸನ್ನಿವೇಶದಲ್ಲಿ ಮಾತಾಡಿದ 2 ಬಗೆಯ ಸಂಭಾಷಣೆ ಇದೆ. ಇವುಗಳನ್ನ ಗಮನ ಕೊಟ್ಟು ನೀವು ಕೇಳಬೇಕು. ಗಮನ ಕೊಟ್ಟು ಕೇಳಿಸ್ಕೊಂಡು ಕೇಳೋದಕ್ಕೆ ಮಾತಾಡೋದಕ್ಕೆ ಸಂತೋಷ ಕೊಡುವಂತಹ ಮಾತು ಯಾವುದಾಗಿರುತ್ತೆ, ಸಂತೋಷ ಕೊಡದೇ ಇರುವಂತ ಮಾತುಗಳು ಯಾವುದಾಗುತ್ತೆ ಅನ್ನೋದನ್ನ ಗಮನಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮೊದಲು ಎ ಸನ್ನಿವೇಶದಲ್ಲಿ ಏನಾಗುತ್ತೆ, ಎ ಮತ್ತು ಬಿ ಅನ್ನುವ ಇಬ್ಬರು ಮಾತುಗಾರರು, ಇಬ್ಬರು ಮನುಷ್ಯರು. ಮೊದಲ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದ್ರೆ, ಎ ಸೇಸ್ ವೈ ಆರ್ ಯು ಸೋ ಡಲ್ ಲೈಕ್ ಅ ಲ್ಯಾಂಪ್, ಅದೇಕೆ ಕುರಿ ತರ ಮಬ್ಬಾಗಿ ಕುಂತ್ಕೊಂಡಿದೀಯಾ. ಬಿ ಸೇಸ್ ವಾಟ್ಸ್ ದ್ಯಾಟ್ ಟು ಯು, ಅದರಿಂದ ನಿನಗೇನಾಗಬೇಕು. ಎ ಸೇಸ್ ಡು ಯು ಲೂಸ್ ಎನಿಥಿಂಗ್ ಬೈ ಸೇಯಿಂಗ್ ಇಟ್, ಹಾಗೆ ಹೇಳಿದ್ರೆ ಏನ ಕಳ್ಕೊಂಡು ಬಿಡ್ತೀಯಾ ನೀನು. ಬಿ ಸೇಸ್ ವೆಲ್ ಐ ಹ್ಯಾವ್ ಲಾಸ್ಟ್ ಮೈ ಮನಿ ಕ್ಯಾನ್ ಯು ಗೆಟ್ ಇಟ್, ನಾನು ನನ್ನ ದುಡ್ಡು ಕಳ್ಕೊಂಡಿದ್ದೇನೆ, ನಿನಗೆ ಮತ್ತೆ ಮರಳಿ ಕೊಡೋಕ್ಕಾಗತ್ತಾ. ಎ ಸೇಸ್ ಐ ನೋ ಯು ಆರ್ ಆಲ್ವೇಸ್ ಇರ್ರೆಸ್ಪಾನ್ಸಿಬಲ್, ನನಗೆ ಗೊತ್ತು ನೀನು ಯಾವಾಗಲೂ ಬೇಜವಾಬ್ದಾರಿಯ ಮನುಷ್ಯ ಅಂತ ಹೇಳ್ತಾನೆ. ಬಿ ಸೇಸ್ ಕೀಪ್ ಯುವರ್ ಮೌತ್ ಶಟ್, ಬಾಯಿ ಮುಚ್ಚು, ಆಗುತ್ತಾ ಮುಚ್ಚೋಕೆ, ವಿಲ್ ಯು ಅಂತ ಕೇಳ್ತಾನೆ. ಇನ್ನೊಂದ್ಸರ್ತಿ ಓದಿ ಎ ಸನ್ನಿವೇಶ. ಎ ಸೇಸ್ ವೈ ಆರ್ ಯು ಸೋ ಡಲ್ ಲೈಕ್ ಅ ಲ್ಯಾಂಪ್. ಬಿ ಸೇಸ್ ವಾಟ್ಸ್ ದ್ಯಾಟ್ ಟು ಯು. A says, do you lose anything by saying it? B says, well, I've lost my money. Can you get it? A says, I know you are always irresponsible. B says, keep your mouth shut, will you? ಇದೇ ಮಾತುಕತೆ ಇನ್ನೊಂದು ರೀತಿ. A says, you are a bit down. May I know why? ಯಾಕೋ ನಿನ್ನ ಮುಖ ಸಣ್ಣದಾಗಿದೆ, ಯಾಕೆ ಅಂತ ತಿಳ್ಕೋಬಹುದಾ. ಬಿ ಚೇತನ್, ಮೈ ಪರ್ಸ್ is stolen. A really sorry, if you don't mind I will lend you money. B says thanks a lot but I don't need it now. A says all right, don't let it bother you too much. B says you are right anyway, I feel better with your encouraging words. Which dialogue do you think is more politely worded? Discuss with your partners. ಈ 2 ಸಂಭಾಷಣೆಗಳಲ್ಲಿ ಯಾವ ಸಂಭಾಷಣೆ ನಯ ವಿನಯದಿಂದ ಬರೆದಂತಾಯಿತು, ವಿನಯದ ಮಾತುಗಳನ್ನ ಹೊಂದಿತ್ತು? ಚರ್ಚೆ ಮಾಡಿ ಯಾವ ಥರ ನಾವು ಮಾತಾಡಬೇಕು, ಇಂಗ್ಲೀಷ್ನಲ್ಲಿ ನಯ ವಿನಯದ ಮಾತುಗಳನ್ನ ಹೇಗೆ ಆಡಬೇಕು. ಇಂಗ್ಲೀಷ್ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಆಗ್ಬೋದು, ನಿಮ್ಮ ಮಾತೃಭಾಷೆ ಹಿಂದಿ ಮರಾಠಿ ಯಾವುದಿದ್ರೂ ವಿನಯದಿಂದ ಹೇಗೆ ಮಾತಾಡೋದು ಅನ್ನೋದನ್ನ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್. ಈ 2 ಸನ್ನಿವೇಶ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಮೊದಲ ಸನ್ನಿವೇಶದಲ್ಲಿ ಇಬ್ರು ನಿಷ್ಠುರವಾಗಿ ಮಾತಾಡಿದ್ರು, ಪ್ರಶ್ನೆ ಕೇಳುವವನು ನಿಷ್ಠುರಾಗಿದ್ದ, ಉತ್ತರ ಕೊಡುವವನು ಕಠೋರವಾದ ಉತ್ತರಗಳನ್ನ ಕೊಡ್ತಾ ಇದ್ದ. ಅದೇ ಬಿ ಸನ್ನಿವೇಶದಲ್ಲಿ, ಇನ್ಸಿಡೆಂಟ್ ಬಿ ನಲ್ಲಿ ನೋಡಿದ್ರೆ, ಪ್ರಶ್ನೆ ಕೇಳುವವರು ಪ್ರೀತಿಯಿಂದ ಏನಾಯ್ತು ಅಂತ ಕೇಳಿದಾಗ ಬೇಜಾರಾದವರು ಕೂಡ ಹೀಗಾಯ್ತು ಅಂತ ಒಂದು ಮೃದುವಾದ ಧ್ವನಿಯಲ್ಲಿ ವಿನಯದಿಂದನೇ ಉತ್ತರ ಕೊಡ್ತಾರೆ ಅನ್ನೋ ಒಂದು ವಿಷಯವನ್ನ ಗಮನಿಸ್ಬೋದು. ಹೀಗೆ ವಿನಯ, ವಿನಮ್ರತೆ ಇವೆಲ್ಲ ಒಬ್ಬ ಒಳ್ಳೆಯ ಮನುಷ್ಯನ ಗುಣಗಳು, ಒಳ್ಳೆಯ ಸಂಭಾಷಕರ ಗುಣಗಳು. ನಯ ವಿನಯ ವಿನಮ್ರತೆಗಳನ್ನ ಬಿಟ್ಟು ಮಾತಾಡಿದ್ರೆ ಮನಸ್ಸು ನಮ್ಮದೇ ಕೆಡುತ್ತೆ, ಜೊತೆಗೆ ಇನ್ನ 4 ಜನರದ್ದು ಕೆಡುತ್ತೆ. ಹಾಗೆ ಮಾಡಬಾರ್ದು ಅನ್ನೋದು ಒಂದು ಪುಟ್ಟ ಮೆಸೇಜ್ ಇಲ್ಲಿದೆ. ಈಗ ನಾವು ಪಾಠ ಶುರು ಮಾಡೋಣ. ವಾಟ್ ಎವರ್ ವಿ ಡೂ ಅನ್ನೋ ಈ ಪಾಠವನ್ನ ಕ್ಲಿಫರ್ಡ್ ಮ್ಯಾಟಿಸ್ ಅವರು ಬರೆದಿದ್ದಾರೆ.
ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಇವಾಗಲೇ ವಾರ್ನಿಂಗ್ ಕೊಡ್ತಾ ಇದ್ದೇನೆ. ಪಾಠ ಒಂಚೂರು ದೊಡ್ಡದಾಗಿದೆ. 15-16 ಪ್ಯಾರಾಗ್ರಾಫ್ಗಳಿದ್ದಾವೆ. 2ರಿಂದ 3 ಪುಟಗಳು, 4 ಪುಟಗಳು ಆಗ್ಬೋದು. ಆಮೇಲೆ ಪ್ರಶ್ನೆ ಉತ್ತರಗಳು ಇರ್ತವೆ. ಸೊ ಇದೊಂದು 1.5 ಗಂಟೆಯ ಚಲನಚಿತ್ರನೇ ಆಗೋಕೆ ಹೋಗ್ತಾ ಇದೆ. ದಯವಿಟ್ಟು ಆರಾಮಾಗಿ ವಿಡಿಯೋನ ಪಾಸ್ ಮಾಡ್ತಾ ಮಾಡ್ತಾ ನೋಡ್ಕೊಂಡೋಗಿ. ನಾನು ಹೇಳೋದಕ್ಕೆ 1.5 ಗಂಟೆ ತಗೊಂಡ್ರೆ ನೀವು ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ 3.5-4 ಗಂಟೆ ತಗೊಂಡ್ರು ಪರವಾಗಿಲ್ಲ. ಸರಿನಾ? ನಿಧಾನಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಧ್ಯಾಯದ ಹೆಸರು ವಾಟ್ ಎವರ್ ವಿ ಡೂ. ಕ್ಲಿಫರ್ಡ್ ಮಾರ್ಟಿಸ್ ಈಸ್ ದಿ ಆಥರ್ ಆಫ್ ದಿಸ್ ಚಾಪ್ಟರ್. ಪ್ಯಾರಾಗ್ರಾಫ್ ನಂಬರ್ 1. ವಾಟ್ ಎವರ್ ವಿ ಡೂ, ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ನಾವು ಏನನ್ನಾದರೂ ಮಾಡಿದರೂ ಪರವಾಗಿಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಬೆಟರ್ ಅಂದರೆ ಇನ್ನೂ ಚೆನ್ನಾಗಿ. Our actions, our words, whatever it is, let us try to do it better. ನಮ್ಮ ಕೆಲಸಗಳು, ಆಕ್ಷನ್ಸ್ ಅಂದರೆ ಕೆಲಸಗಳು. ನಮ್ಮ ಶಬ್ದಗಳು ಅಂದರೆ ಮಾತುಗಳು, ಅವರ ಮಾತುಗಳು. ವಾಟ್ ಎವರ್ ಇಟ್ ಈಸ್, ಲೆಟ್ ಅಸ್ ಟ್ರೈ ಟು ಡೂ ಇಟ್ ಬೆಟರ್. ಕೆಲಸಗಳನ್ನು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಇವಾಗ ಚೆನ್ನಾಗಿ ಮಾಡ್ತಾ ಇದ್ರು, ಇನ್ನೂ ಸುಧಾರಣೆ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಅದೇ ಥರ ಇವಾಗ ನಾವು ವಿನಯ ವಿನಮ್ರತೆಯಿಂದ ಎಷ್ಟೇ ಚೆನ್ನಾಗಿ ಮಾತಾಡಿದ್ರೂ ಅದರಲ್ಲೂ ಇನ್ನೂ ಒಂಚೂರು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯನಾ ಅಂತ ಹುಡುಕಿ ಚೆನ್ನಾಗಿ ಮಾತಾಡೋಣ, ಕೆಲಸನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸಕ್ಸಸ್ ದೇ ಸೇ ಈಸ್ ಅ ಜರ್ನಿ. ಯಶಸ್ಸು ಒಂದು ಪ್ರಯಾಣ. ಆ್ಯಂಡ್ ನಾಟ್ ಅ ಡೆಸ್ಟಿನೇಷನ್. ಡೆಸ್ಟಿನೇಷನ್ ಅಂದರೆ ಒಂದು ಪ್ರವಾಸದ ಅಂತ್ಯ, ನೀವು ಹೋಗಿ ಸೇರಬೇಕಾದ ಜಾಗನ ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್ ಇವು ವಿರುದ್ಧ ಪದಗಳು. DESTINATION. ಡೆಸ್ಟಿನೇಷನ್ ಅಂದರೆ ತಲುಪಬೇಕಾದ ಸ್ಥಳ ಅಥವಾ ನಿರ್ದಿಷ್ಟವಾದ ಸ್ಥಳ ಅಂತ ಹೇಳ್ಬೋದು. ಸಕ್ಸಸ್ ದೇ ಸೇ, ಜನ ಹೇಳ್ತಾರೆ. ಯಶಸ್ಸು ಅನ್ನೋದು ಒಂದು ಪ್ರಯಾಣ, ಹೋಗಿ ತಲುಪಬೇಕಾದ ಒಂದು ಸ್ಥಳ ಅಲ್ಲ. ನೀವು ಯಾವುದೇ ದೊಡ್ಡ ಸಾಧನೆ ಮಾಡಿದರೂ ಅಲ್ಲಿಂದ ಮುಂದೆ ಹೋಗೋಕ್ಕೆ ಇನ್ನೂ ಒಂದು ಗುರಿ ಇದ್ದೇ ಇರುತ್ತೆ. ಯಶಸ್ಸು ಸಾಧನೆಗಳೆಲ್ಲ ಒಂದು ನಿರ್ದಿಷ್ಟವಾದ ಸ್ಥಳಗಳೆಲ್ಲ, ಅಲ್ಲಿಗೆ ಹೋದರೆ ಮುಗಿತಪ್ಪ ನನ್ನ ಕೆಲಸ ಅನ್ನೋ ಹಂಗಿರಲ್ಲ. ಯಶಸ್ಸು ಅನ್ನೋದು ಒಂದು ಪ್ರಯಾಣ. ನಿಮ್ಮ ಗುರಿ ಯಾವುದೇ ಇದ್ರೂ ಅದನ್ನು ತಲುಪಬೇಕಾದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೂ ಹೋಗ್ತಿರೋ ಆ ಪ್ರಯಾಣವನ್ನು ನೀವು ಎಂಜಾಯ್ ಮಾಡೋದು, ಆ ಪ್ರಯಾಣವನ್ನು ನೀವು ಸ್ವೀಕರಿಸಿ ಅನುಭವಿಸುವುದು ಮುಖ್ಯ. ಜೊತೆಗೆ ಗುರಿ ತಲುಪುವುದು ಅಷ್ಟೇ ಮುಖ್ಯ. ಆದರೆ ಗುರಿ ತಲುಪಿದ ಮೇಲೆ ಇಲ್ಲಿಗೆ ನನಗೆ ಮುಗೀತು, ನಾನು ಸಾಧಿಸಿಬಿಟ್ಟೆ ಅಂತ ಕೈ ಚೆಲ್ಲಿ ಕುಳಿತುಕೊಳ್ಳೋದು ಅಲ್ಲ. ಯಾಕಂದರೆ ನೀವು ಅಲ್ಲಿಂದ ಕೆಳಗೆ ಬರಬಾರ್ದು ಅಂದರೆ ಒಂದು ಸಾಧನೆಯನ್ನು ಮಾಡಿ ಮತ್ತೆ ಮರಳಿ ಹಿಂದೆ ಬರಬಾರ್ದು ಅಂದರೂ ಅಲ್ಲಿ ಒಂದಿಷ್ಟು ಕೆಲಸ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ನೀವು ಸಾಧಿಸಿದ್ದನ್ನು ಉಳಿಸ್ಕೊಳ್ಳಲು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಹೇಳೋದು ಸಕ್ಸಸ್ ದೇ ಸೇ is a journey and not a destination. We can say progress ಅಂದರೆ ಸುಧಾರಣೆ. We can say progress also is a journey, not a destination. ಅಂದರೆ ಸುಧಾರಣೆ ಕೂಡ ಒಂದು ಪ್ರಯಾಣ ಹೊರತು ತಲುಪಬೇಕಾದ ಸ್ಥಳ ಅಲ್ಲ. ಯಾಕಂದ್ರೆ ಎಷ್ಟೇ ಸುಧಾರಣೆಗಳನ್ನು ಕಂಡ್ರೂ ಇನ್ನೂ ಸುಧಾರಿಸಿಕೊಳ್ಳುವಂಥ ಅವಕಾಶಗಳು ಎಲ್ಲ ಮನುಷ್ಯರಲ್ಲೂ ಇದ್ದೇ ಇರುತ್ತೆ. ದೇರ್ ಫೋರ್ ಅಂದರೆ ಆದ್ದರಿಂದ.
ದೇರ್ಫೋರ್ ಅಂದರೆ ಆದ್ದರಿಂದ. ಈಗಾಗಲೇ ನೀವು ಮ್ಯಾಥಮೆಟಿಕ್ಸ್ ಬುಕ್ಕಲ್ಲಿ ದೇರ್ ಫೋರ್ ಅನ್ನೋ ಶಬ್ದವನ್ನು ಉಪಯೋಗ ಮಾಡೋ ಒಂದು ಪ್ರಾಕ್ಟೀಸ್ನ ನೋಡಿರ್ತೀರ. ವಿ ನೀಡ್ ನಾಟ್ ಟು ಫೀಲ್ ಕಂಪ್ಲೇಸೆಂಟ್ that we are doing fine. Therefore, we need not to feel complacent. COMPLACE ಕಂಪ್ಲೇಸೆಂಟ್ ಅಂದರೆ ಸಂತೃಪ್ತಿ. ನಾವು ಸಂತೃಪ್ತಿ ಪಡಬೇಕಾಗಿದ್ದು ಅವಶ್ಯಕತೆ ಇಲ್ಲ. ದಟ್ ವಿ ಆರ್ ಡೂಯಿಂಗ್ ಫೈನ್, ಇವಾಗ ಚೆನ್ನಾಗೇ ಮಾಡ್ತಾ ಇದ್ದೀವಿ ಅಂತ ಸಂತೃಪ್ತರಾಗಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸಂತೃಪ್ತರಾದರೆ ಏನಾಗುತ್ತೆ, ಮುಂದೆ ಇನ್ನು ಬೆಳೆಯೋ ಅವಕಾಶಗಳನ್ನು ಕಳ್ಕೋಬೇಕಾಗತ್ತೆ. ದಟ್ ವಿ ಆರ್ ಡೂಯಿಂಗ್ ಫೈನ್. ವಿ ಮಸ್ಟ್ ಕಾನ್ಸ್ಟಂಟ್ಲಿ ಅಂದರೆ ನಿರಂತರವಾಗಿ. ವಿ ಮಸ್ಟ್ ಕಾನ್ಸ್ಟಂಟ್ಲಿ ಬಿ ಆನ್ ದಿ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ನಾವು ನಿರಂತರವಾಗಿ ಇನ್ನೂ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಲು ಅಂದರೆ ಕೆಲಸಗಳನ್ನು ಸಂಪೂರ್ಣಗೊಳಿಸಲು. ಪರ್ಫಾರ್ಮೆನ್ಸ್ PERFORMANCE ಪರ್ಫಾರ್ಮೆನ್ಸ್ ಅಂದರೆ ಕಾರ್ಯಕ್ಷಮತೆ. ಲುಕ್ಔಟ್ ಅಂದರೆ ಹುಡುಕು. ಪರ್ಫಾರ್ಮೆನ್ಸ್ ಅಂದರೆ ಕಾರ್ಯಕ್ಷಮತೆ. ವಿ ಮಸ್ಟ್ ಕಾನ್ಸ್ಟಂಟ್ಲಿ ಬಿ ಆನ್ ದಿ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅಂದರೆ ನಾವು ನಿರಂತರವಾಗಿ ಕಾರ್ಯಕ್ಷಮತೆಯನ್ನು ಸುಧಾರಿಸಿಕೊಳ್ಳುವಂತಹ ಒಂದಿಷ್ಟು ವಿಷಯಗಳ ಬಗ್ಗೆ ಅರಿವು ಹುಡುಕ್ತಾ ಇರಬೇಕು. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ ಒನ್, ಐ ಕ್ಯಾನ್ ಸೇ ಥ್ಯಾಂಕ್ಸ್. ನಾವು ಯಾರಿಗಾದರೂ ಧನ್ಯವಾದ ತಿಳಿಸ್ಬೇಕಂದ್ರೆ ನಾನು ಅವರಿಗೆ ಧನ್ಯವಾದಗಳು ಅಂತ ಹೇಳ್ಬೋದು. ಬಟ್ ಸಪೋಸ್ ಇಫ್ ಐ ಸೇ ಥ್ಯಾಂಕ್ಸ್ ಅ ಲಾಟ್, ವುಡಂಟ್ ಇಟ್ ಬಿ ಬೆಟರ್? ಬರೀ ಥ್ಯಾಂಕ್ಸ್ ಅಂತ ಹೇಳೋದ್ರ ಬದಲು ಥ್ಯಾಂಕ್ಸ್ ಅ ಲಾಟ್, ಧನ್ಯವಾದಗಳು ಅಂತ ಹೇಳೋ ಬದಲು ಅತ್ಯಂತ ಧನ್ಯವಾದಗಳು, ತುಂಬ ಧನ್ಯವಾದಗಳು ಅಂತ ಹೇಳಿದರೆ ಇನ್ನೂ ಚೆನ್ನಾಗಿರಲ್ವಾ? ಡಿಪೆಂಡಿಂಗ್ ಅಪಾನ್ ದಿ ಟೈಮ್ ಆ್ಯಂಡ್ ದಿ ಸಿಚುವೇಶನ್, ಆ ಸಮಯ ಮತ್ತು ಸಂದರ್ಭಗಳನ್ನು ಯೋಚಿಸಿ ಅಲ್ಲೇ ಸಂಬಂಧಪಟ್ಟಂಗೆ ವಿ ಕ್ಯಾನ್ ಟ್ರೈ ಆ್ಯಂಡ್ ಇಂಪ್ರೂವ್ ದಿಸ್ ಈವನ್ ಫರ್ದರ್ ಆ್ಯಂಡ್ ಸೇ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ಸ್ ಅ ಲಾಟ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಡಿಫ್ರೆನ್ಸ್ ನೋಡಿ ಹೇಗಿದೆ. ಧನ್ಯವಾದಗಳು, ತುಂಬ ಧನ್ಯವಾದಗಳು, ನಾನು ನಿನಗೆ ಋಣಿಯಾಗಿದ್ದೇನೆ, ನಾನು ನಿನಗೆ ಕೃತಜ್ಞನಾಗಿದ್ದೇನೆ. ಆರ್ ಯು ಹ್ಯಾವ್ ಬೀನ್ ಆಫ್ ಅ ಗ್ರೇಟ್ ಹೆಲ್ಪ್, ಐ ಥ್ಯಾಂಕ್ ಯು ಫ್ರಾಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಅಂದರೆ ನಿನ್ನಿಂದ ನನಗೆ ತುಂಬಾ ಸಹಾಯ ಆಗಿದೆ, ನಾನು ನಿನಗೆ ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳಿದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ? ಅದೇ ಥರ ನಾವು ಮಾತುಗಳನ್ನು ಆಡಬೇಕಾದ್ರೂ ಸಮಯ ಸಂದರ್ಭಗಳನ್ನು ನೋಡಿ ಬರೀ ಥ್ಯಾಂಕ್ಸ್ ಅನ್ನೋ ಬದಲು ಥ್ಯಾಂಕ್ಸ್ ಅ ಲಾಟ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಬರೀ ಥ್ಯಾಂಕ್ಸ್ ಅ ಲಾಟ್ ಅನ್ನೋದಕ್ಕಿಂತ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂದರೆ ಇನ್ನೂ ಅದ್ಭುತವಾಗಿರುತ್ತೆ. ಅದರ ಬದಲು ನೀವು ಇನ್ನೂ ಬೇಕಂದರೆ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ನಿನ್ನಿಂದ ನನಗೆ ತುಂಬ ಸಹಾಯ ಆಗಿದೆ. ಐ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಬಾಟಮ್ ಆಫ್ ಮೈ ಹಾರ್ಟ್ ಅಂದರೆ ಹೃದಯ ಪೂರ್ತಿ, ಹೃದಯದ ತಳದಿಂದಲೂ ಅಂದರೆ ಹೃದಯ ತುಂಬಿ ಅಂತ ಅರ್ಥ. ಐ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಅಂದರೆ ಹೃತ್ಪೂರ್ವಕವಾಗಿ ನಿಮ್ಮ ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಹೇಳ್ಬೋದು ಅಂತ ಇಲ್ಲಿ ಎಷ್ಟು ಚೆನ್ನಾಗಿ ಆಥರ್ ಹೇಳ್ತಾ ಇದ್ದಾರೆ. 3ನೇ ಪ್ಯಾರಾಗ್ರಾಫ್ನಲ್ಲಿ ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದರೆ ಏನು? GRATITUDE ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ. ಇದು ಕೃತಜ್ಞತೆಗಳನ್ನು ಸಲ್ಲಿಸುವ ಒಂದು
ಸರಳ ವಿಧಾನ. ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಕೃತಜ್ಞತೆ. ಸಹಾಯ ಮಾಡಿದವರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಥ್ಯಾಂಕ್ಸ್ಗಿಂತ ಇನ್ನ ಚೆನ್ನಾಗಿ ಅಂದ್ರೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ಬೇಕು. ಇನ್ನ ಚೆನ್ನಾಗಿ ಹೇಳ್ಬೇಕಂದ್ರೆ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಹೇಳ್ಬೋದು. ಬಟ್ ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್, ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ ಬೈ ಗಿವಿಂಗ್ ಸಮ್ ಥಾಟ್ ಟು ಅವರ್ ಆಕ್ಷನ್ ಆರ್ ಸ್ಪೀಚ್. ಇದನ್ನೇ ನಾವು ಇನ್ನ ಒಂಚೂರು ಡೀಪ್ ಆಗಿ ಯೋಚನೆ ಮಾಡಿದ್ರೆ ವಿ ಕ್ಯಾನ್ ಲರ್ನ್ ಏನನ್ನ ಕಲಿಬಹುದು. ವಿ ಕ್ಯಾನ್ ಲರ್ನ್ ಅಂದ್ರೆ ನಾವು ಕಲಿಬಹುದು ಏನನ್ನ, ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ, ಇನ್ನ ಚೆನ್ನಾಗಿ ಒಳ್ಳೆಯ ವಿಧಾನದಲ್ಲಿ ಕೆಲಸ ಮಾಡೋದನ್ನ ಅಥವಾ ಮಾತುಗಳನ್ನ ಆಡೋದನ್ನ ಕಲಿಬಹುದು. ಬೈ ಗಿವಿಂಗ್ ಸಮ್ ಥಾಟ್ ಅಂದ್ರೆ ಒಂದಿಷ್ಟು ಯೋಚನೆಗಳನ್ನ ಅದರ ಹಿಂದೆ ಹಾಕಿ, ಅಂದ್ರೆ ಯೋಚನೆ ಮಾಡಿ ಇನ್ನ ಚೆನ್ನಾಗಿ ಮಾತಾಡೋ ವಿಧಾನಗಳನ್ನ ಬೆಳೆಸ್ಕೋಬಹುದು. ಟು ಅವರ್ ಆಕ್ಷನ್ ಆರ್ ಸ್ಪೀಚ್, ನಾವು ಮಾತಾಡೋ ಮಾತುಗಳಿಗೆ ಅಥವಾ ಮಾಡೋ ಕೆಲಸಗಳಿಗೆ ಇನ್ನ ಒಂಚೂರು ಯೋಚನೆಗಳನ್ನ ಸೇರಿಸಿದ್ರೆ, ಇನ್ನ ಒಂಚೂರು ಧನಾತ್ಮಕ ಯೋಚನೆಗಳನ್ನ, ಪಾಸಿಟಿವ್ ಥಾಟ್ಸ್ ಗಳನ್ನು ಸೇರಿಸಿದ್ರೆ ಮಾಡೋ ಕೆಲಸ, ಮಾಡೋ ಮಾತುಗಳು ಎಲ್ಲ ಇನ್ನ ಸುಂದರವಾಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾಡ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್ who was senior to me in our erstwhile company. I had an appointment. ಅಪಾಯಿಂಟ್ಮೆಂಟ್ ಅಂದರೆ ಏನು? ಅಪಾಯಿಂಟ್ಮೆಂಟ್ ಅಂದರೆ ಭೇಟಿಯಾಗಲು ನಿರ್ಧರಿಸಿದ ಒಂದು ಸಮಯ ಅಂತ ಅರ್ಥ. ಅಪಾಯಿಂಟ್ಮೆಂಟ್ ಮುಂಚೆನೇ ನಿಗದಿಪಡಿಸಿದ ಒಂದು ಸಮಯ, ಗೊತ್ತುಪಡಿಸಿದ ಸಮಯ ಅಂತ ಅರ್ಥ. ನಿಗದಿಪಡಿಸಿದ, ಗೊತ್ತುಪಡಿಸಿದ. ವಿತ್ ಅ ಪರ್ಸನ್ ಹೂ ವಾಸ್ ಮೈ ಸೀನಿಯರ್ ಅಂದ್ರೆ ನಮಗಿಂತ ಪೊಸಿಷನ್ನಲ್ಲಿ ದೊಡ್ಡವರು. ಇನ್ ಅವರ್ erstwhile ಕಂಪನಿ, erstwhile ERST, erstwhile ಅಂದ್ರೆ ಹಿಂದಿನ, ಎಕ್ಸ್ ಕಂಪನಿ ಮುಂಚೆ ಕೆಲಸ ಮಾಡಿದ ಕಂಪನಿ, ಹಿಂದಿನ ಕಂಪನಿ ಅಂದರೆ ಸಂಸ್ಥೆ. ಐ ವಾಸ್ ಅ ಬಿಟ್ ಲೇಟ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಅಮೆಂಡ್ಸ್. ಐ ವಾಸ್ ಅ ಬಿಟ್ ಲೇಟ್ ನನಗೆ ಒಂಚೂರು ತಡ ಆಗಿತ್ತು. ಟ್ರೈಂಗ್ ಟು ಮೇಕ್ ಅಮೆಂಡ್ಸ್, AMENDS, AMENDS, ಅಮೆಂಡ್ಸ್ ಅಂದರೆ ತಿದ್ದುಪಡಿಗಳು. ಒಂಚೂರು ತಿದ್ದುಪಡಿಗಳನ್ನು ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಮೀಟಿಂಗ್ಗೆ ಹೋಗೋದಕ್ಕೆ ತಡ ಆಗಿತ್ತು. ಐ ಸೆಡ್ ಐ ಆಮ್ ಸಾರಿ ಐ ಮೇಡ್ ಯು ವೇಟ್. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನನ್ನಿಂದ ನೀವು ಕಾಯುವಂತಾಯಿತು. ಐ ಆಮ್ ಸಾರಿ ಐ ಮೇಡ್ ಯು ವೇಟ್ ಅಂತ ಹೇಳಿದರು. ಓ ಇಟ್ಸ್ ಓಕೆ ಈ ಸೆಡ್, ಪರವಾಗಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ಆ್ಯಡೆಡ್ ಇಟ್ ಈಸ್ ಅ ಪ್ಲೆಜರ್ ವೇಟಿಂಗ್ ಫಾರ್ ಯು ಅಂದರೆ ನಿಮಗಾಗಿ ನಾನು ಕಾಯುವುದು ಒಂದು ಸಂತೋಷಕರವಾದ ಅನುಭವ ಆಗಿತ್ತು. ಐ ಫೆಲ್ಟ್ ಫ್ಲಾಟರ್ಡ್. One might argue that the other person might have said it without any thinking. Even then, I would say that I like to hear such statements unless, of course, they were said sarcastically. ಅವರು ಏನು ಹೇಳ್ತಾರೆ, ಇವರು ಒಂದಿನ ಮೀಟಿಂಗ್ಗೆ ಲೇಟ್ ಹೋಗ್ತಾರೆ. ಯಾಕೆ? ಒಂದಿಷ್ಟು ಕೊನೆಯ ತಿದ್ದುಪಡಿಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಮೀಟಿಂಗ್ಗೆ ಹೋದ್ಮೇಲೆ ತಪ್ಪಾಯಿತು, ನನ್ನ ಕ್ಷಮಿಸಿಬಿಡಿ, ಲೇಟಾಗಿ ಬಂದೆ ಅಂತ ಹೇಳಿದಕ್ಕೆ ಮೀಟಿಂಗ್ನಲ್ಲಿ ಕಾಯ್ತಾ ಇರೋರು ಪರವಾಗಿಲ್ಲ, ನಿಮಗೋಸ್ಕರ ಕಾಯೋದಕ್ಕೆ ನನಗೆ ಸಂತೋಷ ಅಂತ ಹೇಳ್ತಾರೆ. ಐ ಫೆಲ್ಟ್ ಫ್ಲಾಟರ್ಡ್. ಫ್ಲಾಟರ್ಡ್ ಅಂದರೆ ಹೇಳಿ ನೋಡೋಣ. ಫ್ಲಾಟರ್ ಅನ್ನೋ ಶಬ್ದವನ್ನ ಮುಂಚೆ ಕೇಳಿದ್ದೀರಾ? ಫ್ಲಾಟರ್ಡ್ ಅಂದರೆ
ಹೊಗಳುವಿಕೆಯಿಂದ ಹೊಗಳುವಿಕೆಯಿಂದ ಒಂಚೂರು ಖುಷಿಯಾಗೋದು. ಫ್ಲಾಟರ್ಡ್ ಅಂದರೆ ಹೊಗಳುವಿಕೆಗೆ ಸಂಬಂಧಪಟ್ಟಿದ್ದು. ಹೊಗಳುವಿಕೆ ಹೊಗಳುವಿಕೆಯಿಂದ ಮೃದುವಾಗು. ಶ್ಲಾಘನೆಗೆ ಒಳಗಾಗು. ಒನ್ ಮೈಟ್ ಆರ್ಗ್ಯೂ. ಆರ್ಗ್ಯೂ ಅಂದರೆ ಆರ್ಗ್ಯುಮೆಂಟ್ ಅಂತ ಕೇಳ್ತಾ ಇರ್ತೀರ. ಆರ್ಗ್ಯೂ ಮಾಡಬೇಡಿ ಅಂತ. ARGUE. ಆರ್ಗ್ಯೂ ಅಂದರೆ ವಾದಿಸು. ಸ್ವಲ್ಪ ಜನ ವಾದಿಸ್ತಾ ಇರ್ಬೋದು. ಏನಂತ? ಈ ಥರದ ಎಲ್ಲ ಮಾತುಗಳನ್ನು ಯೋಚನೆ ಮಾಡದೇನೆ ಅಂದಿರ್ಬೋದು ಅವರು ಅಂತ. ಆದರೂ ಕೂಡ ಅಂದರೂ ಪರವಾಗಿಲ್ಲ. ಆದರೆ ಈ ಥರ ಮಾತುಗಳು ಯಾವಾಗಲೂ ಕೇಳೋಕ್ಕೆ ಚೆನ್ನಾಗೇ ಇರುತ್ತೆ. ಅನ್ಲೆಸ್ ಅಫ್ಕೋರ್ಸ್ ಅಂದರೆ ಯಾವಾಗ ಈ ಮಾತುಗಳನ್ನು ಸರ್ಕ್ಯಾಸ್ಟಿಕಲಿ ಸ್ಪೆಲ್ಲಿಂಗ್ ನೋಡಿ, ಪ್ರೊನೌನ್ಸಿಯೇಷನ್ ಕೇಳಿ. SARCASTICALLY. ಸರ್ಕ್ಯಾಸ್ಟಿಕಲಿ ಅಂದರೆ ವ್ಯಂಗ್ಯ ಮಾಡಿ. ಯಾರು ಕೂಡ ನಿಮಗೋಸ್ಕರ ಕಾಯೋದು ನನಗೆ ಸಂತೋಷ ಅಂತ ಅಂದರೆ ಒಂದು ನಿಜವಾಗ್ಲೂ ಸಂತೋಷ ಆದರೆ ಹೇಳಿರ್ತಾರೆ, ಇನ್ನೊಂದು ವ್ಯಂಗ್ಯವಾಗಿ ಹೇಳಿರ್ತಾರೆ. ವ್ಯಂಗ್ಯವಾಗಿ ಮಾತಾಡೋದು ತಪ್ಪು ಅಂತ ಇಲ್ಲಿ ಹೇಳಿದರು 3ನೇ ಪ್ಯಾರಾಗ್ರಾಫ್ನಲ್ಲಿ. ಒಂದು ಸರ್ತಿ ಓದಿ ಸ್ಟಾರ್ಟಿಂಗಿಂದ. ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಬಟ್ ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್ ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ by giving some thought to our action or speech. I had an appointment with a person who was senior to me in our erstwhile company. I was a bit late and trying to make amends. I said, I am sorry I made you wait. Oh, it's okay, he said, and added, it's a pleasure waiting for you. I felt flattered. One might argue that the other person might have said it without any thinking. Even then, I would say that I like to hear such statements, unless, of course, they were said sarcastically. 4ನೇ ಪ್ಯಾರಾಗ್ರಾಫ್ನಲ್ಲಿ ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, a question arises about comparison because better usually follows than. Wise people say that we should compare ourselves with our own selves. I should compare my performance of last year and see whether I am doing it better or not now. ತುಂಬಾನೇ ಇಂಪಾರ್ಟೆಂಟ್ ಅಂತ ಪ್ಯಾರಾಗ್ರಾಫ್ ಇದು. ಇಲ್ಲಿ ಮೊದಲಿನ 3 ಪ್ಯಾರಾಗ್ರಾಫ್ನಲ್ಲಿ ಏನಪ್ಪ ಹೇಳಿದ್ದು ಅಂದರೆ, ಯಾವಾಗಲೂ ನೀವು ಇನ್ನೂ ಚೆನ್ನಾಗಿ ಮಾತಾಡೋದಕ್ಕೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರು. ಆದರೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನೀವು ಒಂದು ಹೋಲಿಕೆ ಮಾಡಬೇಕಾಗತ್ತೆ. ಹೋಲಿಕೆ ಯಾರ ಜೊತೆ ಮಾಡಬೇಕು? ಬೇರೆಯವರ ಜೊತೆ ಹೋಲಿಕೆ ಮಾಡಬೇಕಾ? ನಿಮ್ಮಷ್ಟಕ್ಕೆ ನೀವೇ ಹೋಲಿಸ್ಕೊಂಡು ನೋಡಬೇಕಾ? ಹೇಳಿ ನೋಡೋಣ. ಇಲ್ಲಿ ನಾವು ಯಾವತ್ತೂ ನಾವಷ್ಟೇ ಅಲ್ಲ, ಯಾರೇ ಆದರೂ ಒಬ್ಬ ಮಗುವನ್ನು ಇನ್ನೊಂದು ಮಗುಗೆ ಹೋಲಿಕೆ ಮಾಡಬಾರ್ದು. ನಮ್ಮಷ್ಟಕ್ಕನ್ನು ನಾವು ಇನ್ನೊಬ್ಬರಿಗೆ ಹೋಲಿಸ್ಕೊಂಡು ನೋಡೋದಕ್ಕೆ ಹೋಗಬಾರ್ದು ಅನ್ನೋ ಒಂದು ವಿಷಯನ ಹೇಳ್ತಾ ಇದ್ದಾರೆ. ನಾನು ಸಚಿನ್ ತೆಂಡೂಲ್ಕರ್ಗಿಂತ ಚೆನ್ನಾಗಿ ಕ್ರಿಕೆಟ್ ಆಡ್ತೇನೆ, ಗುರಿ ಇರಬೇಕು. ಆದರೆ ಹೋಲಿಕೆ ಮಾತ್ರ ಸಚಿನ್ ತೆಂಡೂಲ್ಕರ್ಗಿಂತ ಚೆನ್ನಾಗಿ ಆಡ್ತೇನೆ ಅನ್ನೋದು ತಪ್ಪು. ಯಾಕಂದರೆ ಸಚಿನ್ ತೆಂಡೂಲ್ಕರ್ ಅವರಷ್ಟಕ್ಕೆ ಅವರು ಎಂಥ ಮಹಾನ್ ವ್ಯಕ್ತಿ ಆಗಿದ್ರೂ ಕೂಡ ಅವರೊಬ್ಬ ಮನುಷ್ಯ. ಅವರು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಆಟ ಆಡಿದರು. ಯಾರಿಗೆ ಗೊತ್ತು, ನಿಮ್ಮ ಸಾಮರ್ಥ್ಯ ಸಚಿನ್ ತೆಂಡೂಲ್ಕರ್ಗಿಂತ ಇನ್ನೂ ಜಾಸ್ತಿ ಆಗಿದ್ರೆ ನೀವು ಅವ್ರಿಗಿಂತನೂ ಚೆನ್ನಾಗಿ ಆಡ್ಬೋದು ಅಲ್ವಾ? ಅದಕ್ಕೆ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ನನ್ನ ಸ್ಕೂಲ್ನಲ್ಲಿರೋ ಸತೀಶ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಸತೀಶ, ಅವನಿಗಿಂತನೂ ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ. ಎಸ್, ಗುರಿ ಇರ್ಬೋದು, ಮಾಡ್ಬೋದು. ಆದರೆ
ಅವನಿಗಿಂತ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗೋದಕ್ಕೆ ಸಾಧ್ಯನಾ? ಸತೀಶನ್ಗೆ ಎಷ್ಟು ಗ್ರಹಣ ಶಕ್ತಿ ಇದೆಯೋ ಅಷ್ಟು ಗ್ರಹಣ ಶಕ್ತಿ ನಿಮ್ಗಿದೆಯಾ ಅಂತ ಕಂಪೇರ್ ಮಾಡೋದಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ಇವು ತರಕಾರಿಗಳೆಲ್ಲ 1 kg ಈರುಳ್ಳಿನ 1 kg ಈರುಳ್ಳಿ ಜೊತೆ ಕಂಪೇರ್ ಮಾಡಿ ಎರಡು 1 kg ಅಂತ ಹೇಳೋದಕ್ಕೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪ್ರತಿಭೆಗಳಿರ್ತವೆ. ನಿಮ್ಮ ಸ್ಕೂಲ್ನಲ್ಲಿರೋ ಫಸ್ಟ್ ರ್ಯಾಂಕ್ ಸತೀಶ ಗಣಿತ, ವಿಜ್ಞಾನ, ಸಮಾಜ, ಇಂಗ್ಲಿಷ್, ಹಿಂದಿ, ಕನ್ನಡ ಎಲ್ಲ ಭಾಷೆಯಲ್ಲೂ ಟಾಪರ್ ಆಗಿರ್ಬೋದು. ಆದರೆ ನೀವು ಫಸ್ಟ್ ರ್ಯಾಂಕ್ ಇಲ್ದಿದ್ರು ಕೂಡ ನೀವು ಸೆಕೆಂಡ್ ರ್ಯಾಂಕ್ ಅವರಾದರೂ ಇಲ್ಲ 30ನೇ ರ್ಯಾಂಕ್ನವರಾದರೂ ಕೂಡ ಡಿಫ್ರೆನ್ಸ್ ಆಗಲ್ಲ. ನಿಮಗೂ ಒಂದು ಪ್ರತಿಭೆ ಇರುತ್ತೆ. ನೀವು ಸತೀಶನ್ಗಿಂತ ಚೆನ್ನಾಗಿ ವಾಲಿಬಾಲ್ ಆಟ ಆಡ್ತಿರ್ಬೋದು, ಸತೀಶನ್ಗಿಂತ ಚೆನ್ನಾಗಿ ಚೆಸ್ ಆಡ್ತಾ ಇರ್ಬೋದು, ಸತೀಶನ್ಗಿಂತ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾ ಇರ್ಬೋದು, ಸತೀಶನ್ಗಿಂತ ಫಾಸ್ಟಾಗಿ ಓಡ್ತಾ ಇರ್ಬೋದು. ಅದಕ್ಕೆ ಎಲ್ರಿಗೂ ಅವರದೇ ಆದ ವಿಶೇಷತೆಗಳಿರ್ತವೆ. ಆದ್ದರಿಂದ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬಾರ್ದು ಅನ್ನೋ ಒಂದು ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಕಂಪ್ಯಾರಿಸನ್ ಹೋಲಿಕೆ ಯಾರ ಜೊತೆ ಮಾಡ್ಕೋಬಹುದು? ನಿಮ್ಮ ಜೊತೆ ನೀವೇ ಹೋಲಿಕೆ ಮಾಡ್ಕೋಬಹುದು. ನಾನು ಈ ಸಾರ್ತಿ ನಡೆದ ಪರೀಕ್ಷೆಯಲ್ಲಿ 25ಕ್ಕೆ 20 ಅಂಕ ತಗೊಂಡಿದ್ದೀನಿ. ಮುಂದಿನ ಪರೀಕ್ಷೆಯಲ್ಲಿ 25ಕ್ಕೆ 22 ಅಂಕ ತಗೋತೀನಿ. ಅಂದ್ರೆ 2 ಮಾರ್ಕ್ಸ್ ಇನ್ನೂ ಜಾಸ್ತಿ ತಗೋತೀನಿ. ಅಷ್ಟು ಕಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಕೋಬಹುದು. ಕ್ರಿಕೆಟ್ ಆಡೋದ್ರಲ್ಲಿ ನಾನು ನಿನ್ನೆಯ ಮ್ಯಾಚ್ನಲ್ಲಿ 50 ರನ್ ಹೊಡೆದೆ. ಮುಂದಿನ ಮ್ಯಾಚ್ನಲ್ಲಿ ಸೆಂಚುರಿ ಹೊಡೆಯುವವರೆಗೂ ಔಟ್ ಆಗದಂಗೆ ಮತ್ತು ನನ್ನ ತಂಡ ಗೆಲ್ಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೆಂಚುರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಮಷ್ಟಕ್ಕೆ ನೀವೇ ಕಂಪೇರ್ ಮಾಡ್ಕೋತೀರಾ? ನಾನು ಆಟದಲ್ಲಿ ನಿನ್ನೆ ಒಂದು 100 ಮೀಟರ್ನ ನಾನು 20 ಸೆಕೆಂಡ್ಗಳಲ್ಲಿ ಓಡಿದೆ. ನಾನು ನಾಳೆ 100 ಮೀಟರ್ ಓಡೋದಕ್ಕೆ 19 ಸೆಕೆಂಡ್ನಲ್ಲಿ ಓಡಿ ಮುಗಿಸ್ತೀನಿ ಅಂತ ನಿಮ್ಮಷ್ಟಕ್ಕೆ ನೀವೇ ಕಂಪೇರ್ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಸುಧಾರಣೆಗಳನ್ನ ಮಾಡ್ಕೋತೀರಾ. ಸೊ ಹೋಲಿಕೆ ನಿಮ್ಮಷ್ಟಕ್ಕೆ ನಿಮ್ಮದೇ ಆಗಿರಬೇಕೇ ಹೊರತು ಬೇರೆಯವರ ಜೊತೆ ನಿಮ್ಮ ವಿಶೇಷತೆಗಳನ್ನ ಹೋಲಿಕೆ ಮಾಡ್ಕೋಬೇಡಿ. ಬೇರೆಯವರ ವಿಶೇಷತೆಗಳನ್ನ ನಿಮ್ಮ ಜೊತೆ ಹೋಲಿಕೆ ಮಾಡ್ಕೊಳಕ್ ಹೋಗ್ಬೇಡಿ ಅಂತ 4ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ. ಒಂದ್ಸರ್ತಿ ಓದಿ ನೋಡೋಣ 4ನೇ ಪ್ಯಾರಾಗ್ರಾಫ್ನ ನನ್ನ ಜೊತೆ ಓದಿ. When we speak about saying or doing things better, a question arises about comparison because better usually follows than. Wise people say that we should compare ourselves with our own selves. I should compare my performance of last year and see whether I'm doing better or not now ಅಂತ ಹೇಳ್ತಾ ಇದ್ದಾರೆ. 5ನೇ ಪ್ಯಾರಾಗ್ರಾಫ್ನಲ್ಲಿ one of the ways in which we can do better is by adding words to our actions and also adding actions to our words. ಅಂದ್ರೆ ನಾವು ಇನ್ನೊಂದು ರೀತಿ ಸುಧಾರಣೆ ಮಾಡ್ಕೊಳ್ಳೋ ವಿಧಾನ ಏನಪ್ಪಾ ಅಂತಂದ್ರೆ ನಮ್ಮ ಮಾತುಗಳಿಗೆ ಕೆಲಸಗಳನ್ನ ಸೇರಿಸಿ ಮತ್ತು ಕೆಲಸಗಳಿಗೆ ಮಾತುಗಳನ್ನ ಸೇರಿಸಿ ಇವಾಗ ಮಾಡ್ತಾ ಇರೋ ಕೆಲಸ ಆಟೋಮೆಟಿಕ್ ಆಗಿ ಇನ್ನ ಚೆನ್ನಾಗಿ ಕಾಣುತ್ತೆ. We can do better is by adding words to our actions and also adding actions to our words. ಅಂದ್ರೆ ನೀವು ಮಾಡಬೇಕಾದ ಕೆಲಸದ ಬಗ್ಗೆ ಹೇಳಿ ನಾನು ಈ ಕೆಲಸನ ಇಷ್ಟಕ್ಕೆ ಮುಗಿಸ್ತೇನೆ, ಬೆಳಿಗ್ಗೆ 10 ಗಂಟೆ ಒಳಗಡೆ ನಾನು ನನ್ನ ಎಲ್ಲ ಹೋಮ್ವರ್ಕ್ ಮುಗಿಸ್ತೇನೆ, ಅಥವಾ ಸಾಯಂಕಾಲ 9 ಗಂಟೆಯಿಂದ ಮುಂದೆ ನಾನು ಮೊಬೈಲ್ ಫೋನನ್ನು ಮುಟ್ಟೋದೇ ಇಲ್ಲ ಅನ್ನೋ 2 ಕೆಲಸಗಳನ್ನು ನೀವು ಮಾತಿನಲ್ಲಿ ಹೇಳಿದರೆ ಆ ಕೆಲಸ ನೀವು ಮಾಡೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಅದೇ ಥರ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ದಿ ವರ್ಡ್ಸ್ ಅಂದರೆ ಹೇಳಿದ್ದನ್ನು ಮಾಡಬೇಕು, ಮಾಡೋದನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಅಬೌಟ್ ಅನ್ ಇನ್ಸಿಡೆಂಟ್. ನಾನು ನಿಮಗೆ ಒಂದು ಘಟನೆಯ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಐ ವಾಸ್ ವೇಟಿಂಗ್ ಫಾರ್ ದಿ ಲಿಫ್ಟ್. ನಾನು ಲಿಫ್ಟ್ಗಾಗಿ ಕಾಯ್ತಾ ಇದ್ದೆ. ಎತ್ತರವಾದ ಬಿಲ್ಡಿಂಗ್ನಲ್ಲಿ ಮೆಟ್ಲತ್ತಿ ಹೋಗೋಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಲಿಫ್ಟ್ ಇರುತ್ತೆ. ಐ ವಾಸ್ ವೇಟಿಂಗ್ ಫಾರ್ ದಿ ಲಿಫ್ಟ್. ದಿ ಲಿಫ್ಟ್ ಕೇಮ್ ಡೌನ್ ಆ್ಯಂಡ್ ಐ ಫೌಂಡ್ ದಟ್ 2 ಫೆಲೋಸ್, shouldn't I say persons or even better gentlemen.
The lift came down, and I found that two fellows started removing packets which were fully occupying the lift. I noticed that they did the job fairly fast, giving me an impression that they did not want to delay me. In a little while, they finished the job, and I got into the lift and went to my training center. In the class, I mentioned this incident and asked the trainees to explain how this particular situation would have been rendered better. A couple of trainees did mention that the two gentlemen who were removing the packets could have said just something like, 1 minute, sir. We will finish in no time. Nice answer, don't you agree? It would have made such a difference. But another trainee said, you could have thought of lending a helping hand to them. ಅಂತ 5ನೇ ಪ್ಯಾರಾಗ್ರಾಫ್ನಲ್ಲಿ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಏನಪ್ಪ ಘಟನೆ ಅಂದರೆ, ಒಂದು ಸರ್ತಿ ಅವರು ಟ್ರೈನಿಂಗ್ ಸೆಂಟ್ರಿಗೆ ಹೋಗ್ಬೇಕಾದ್ರೆ ಲಿಫ್ಟ್ಗಾಗಿ ಕಾಯ್ತಾ ಇರ್ತಾರೆ. ಲಿಫ್ಟ್ನಿಂದ ಇಬ್ಬರು ಬರ್ತಾರೆ ಕೆಳಗಡೆ. ಲಿಫ್ಟ್ ಕೆಳಗಡೆ ಬಂದಾಗ ಲಿಫ್ಟ್ ತುಂಬ ಡಬ್ಬಗಳು ತುಂಬಿಕೊಂಡಿರ್ತವೆ. ಅಲ್ಲಿ ಇಬ್ಬರು ಕೆಲಸಗಾರರಿದ್ದರು. ಅವರು ಇವರಿಗೆ ತಡ ಆಗಬಾರ್ದು ಲಿಫ್ಟ್ನಲ್ಲಿ ಹತ್ತೋಕೆ ಅಂತ ಫಟಾಫಟ್ ಫಟಾಫಟ್ ಅಂತ ಎಲ್ಲ ಡಬ್ಬಗಳನ್ನು ಹೊರಗಡೆ ತೆಗಿಯೋಕೆ ಶುರು ಮಾಡ್ತಾರೆ ಮತ್ತು ತೆಗಿತಾರೆ. ತೆಗೆದ್ಮೇಲೆ ಇವರು ಅಂದರೆ ಆಥರ್, ಬರಹಗಾರರು, ಪಾಠವನ್ನು ಬರೆದವರು ಲಿಫ್ಟ್ ಒಳಗಡೆ ಹೋಗಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಅವರ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ, ಈ ಸನ್ನಿವೇಶ ಇನ್ನ ಚೆನ್ನಾಗಿ ಹೇಗೆ ನಿಭಾಯಿಸಬಹುದಿತ್ತು ಅಂತ. ಅದಕ್ಕೆ ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಸರ್, ಆ ಲಿಫ್ಟ್ನಲ್ಲಿ ಬಂದ ಇಬ್ಬರು ಜನರು ಸುಮ್ಮನೆ ಡಬ್ಬಗಳನ್ನು ತೆಗೆದು ಅವಸರದಿಂದ ಡಬ್ಬ ತೆಗೆಯೋ ಬದಲು, ಸರ್ ಒಂದೇ ಒಂದು ನಿಮಿಷ, ನಾವು ತಟ್ಟಂತ ಇದನ್ನ ಹೊರಗಡೆ ತೆಗೆದು ಬಿಡ್ತೇವೆ, ಡಬ್ಬನ ತೆಗೆದು ನಿಮಗೆ ಜಾಗ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಇನ್ನ ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ಹುಡುಗ ಏನು ಹೇಳ್ತಾನೆ, ಸರ್ ನಿಜ, ಆದರೆ ಆ ಒಂದು ಘಟನೆನ ಹಾಗೂ ನಿಭಾಯಿಸ್ಬೋದಾಗಿತ್ತು. ಇನ್ನೂ ಒಂದು ರೀತಿಯಾಗಿ ಅಂದರೆ, ಆ ಇಬ್ಬರು ಜನರಿಗೆ ಸಹಾಯ ಮಾಡಲು ನೀವು ಕೈ ಚಾಚಬಹುದಾಗಿತ್ತು. ಅಂದರೆ ನೋಡಿ ಇಲ್ಲಿ, ಆ್ಯಡಿಂಗ್ ವರ್ಡ್ಸ್ ಟು ದಿ ಆ್ಯಕ್ಷನ್ ಆ್ಯಂಡ್ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ದಿ ವರ್ಡ್ಸ್. ಅಂದರೆ ಮಾತುಗಳಿಗೆ ಕೆಲಸಗಳನ್ನು ಸೇರಿಸುವುದು ಮತ್ತು ಕೆಲಸಗಳಿಗೆ ಮಾತನ್ನು ಸೇರಿಸುವುದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಚೆನ್ನಾಗಿರುತ್ತೆ ಮಾತುಗಳು ಅಂತ ಹೇಳ್ತಾ ಇದ್ದಾರೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಅಲ್ಲಿ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನು ನೋಡಿ ಮುಂದಿನ ಪ್ಯಾರಾಗ್ರಾಫ್ಗೆ ಹೋಗೋಣ. ಶೇರ್ ಯುವರ್ ರೆಸ್ಪಾನ್ಸ್. ಇಲ್ಲಿ ದಿ ಆಥರ್ ಸೇಸ್, ಲೆಟ್ ಅಸ್ ಮೇಕ್ ದೆಮ್ ಬೆಟರ್ ಆ್ಯಂಡ್ ಬೆಟರ್. ವಾಟ್ ಡಸ್ ದಿ ವರ್ಡ್ ದೆಮ್ ಸ್ಟ್ಯಾಂಡ್ ಫಾರ್? The word them refers to our actions and words. ನಿಮ್ಮ ಉತ್ತರ ಆಗಿರಬೇಕು. ಎರಡನೆಯ ಪ್ರಶ್ನೆ, imagine that a parent of your friend says, work only for the result. How would you respond to this statement? I would respond to this statement by saying, thank you, sir. Thanks a lot for your kind suggestion. ಮೂರನೇ ಪ್ರಶ್ನೆ, ವಾಟ್ ಆರ್ ದಿ ವೇಸ್ ಇನ್ ವಿಚ್ ವಿ ಯೂಶುವಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್? We can say thanks. Even better is thanks a lot. And even better is I am grateful to you, or you have been of a great help. I thank you from the bottom of my heart are the best ways of thanking someone who has been helpful to you. ನಾಲ್ಕನೆಯ ಪ್ರಶ್ನೆ, how do you react if others make you wait? ಬೇರೆಯವರು ನಿಮ್ಮನ್ನ ಯಾರಾದರೂ ಕಾಯಿಸಿದ್ರೆ ಏನಂತ ಹೇಳ್ತೀರಾ? ಓ, ಇಟ್ಸ್ ಓಕೆ, ಇಟ್ಸ್ ಪ್ಲೆಜರ್ ವೇಟಿಂಗ್ ಫಾರ್ ಯು ಅಂತ ಹೇಳ್ತೀರಾ. ನಾಟ್ ಸರ್ಕ್ಯಾಸ್ಟಿಕಲಿ, ದ ವೇ ಯು ರಿಯಲಿ ಮೀನ್ ಇಟ್, ಯು ಹ್ಯಾವ್ ಟು ಸೇ ದೀಸ್ ವರ್ಡ್ಸ್.
Why does the author lay emphasis on adding words to our actions and also on adding actions to our words? The author lays emphasis on adding words to our actions and also adding an action to words because we can do better in that way ಅಂತ ಉತ್ತರ ಬರೀತೀರಾ. ಆರನೇ ಪ್ರಶ್ನೆ, what sort of word and what kind of action would make any situation better? I am very sorry giving you some trouble. 1 minute, sir. We will finish in no time. These words make any situation better. Lending a helping hand to others would also make any situation better. These are nothing but adding words to the action and adding action to the words ಅಂತ ಉತ್ತರ ಬರೀತೀರಾ. ಮುಂದೆ ಆರನೇ ಪ್ಯಾರಾಗ್ರಾಫ್ನಲ್ಲಿ ಯು ಗೋ ಟು ಅ ಶಾಪ್ ಆ್ಯಂಡ್ ಆಸ್ಕ್ ಫಾರ್ ಸಮಥಿಂಗ್, ಯಾವುದೋ ಒಂದು ಅಂಗಡಿಗೆ ಹೋಗಿ ಏನೋ ಒಂದು ತೆಗೆದುಕೊಳ್ಬೇಕಾಗಿರುತ್ತೆ. ಮೋಸ್ಟ್ ಆಫನ್ ದಿ ಶಾಪ್ ಕೀಪರ್ ಆರ್ ದಿ ಸೇಲ್ಸ್ ಪರ್ಸನ್ ರೀಚಸ್ ಔಟ್ ಟು ದಿ ಐಟಮ್ ಯು ವಾಂಟ್ ಆ್ಯಂಡ್ ಹ್ಯಾಂಡ್ಸ್ ಇಟ್ ಓವರ್ ಟು ಯು. ನೀವು ಅಂಗಡಿಗೆ ಹೋಗಿ ಎಲ್ಲೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ನನಗೆ ಒಂದು ಸಾಬೂನನ್ನು ಕೊಡಿ ಅಂದರೆ ಅಲ್ಲಿರೋ ಸೇಲ್ಸ್ಮನ್ನು ಅಥವಾ ಅಂಗಡಿಯ ಮಾಲೀಕ ಆ ಸಾಬೂನನ್ನು ತೆಗೆದು ನಿಮ್ಮ ಕೈಗಿಡ್ತಾನೆ. No word, nothing. Suppose he were to say just 2 words, yes sir. In posh restaurants, the waiters or stewards do say good morning or some such thing that then ask for your order. But have you noticed how the waiters behave in most of our restaurants, in spite of the fact that the food and the ambience are quite good? They usually come and stand near you, expecting you to place the order. Suppose they say just 2 words, yes sir. ಇಲ್ಲಿ ಒಂದು ನಾರ್ಮಲ್ ರಿಯಲ್ ಲೈಫ್ ಅಂದರೆ ನಿಜ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನು ಹೇಳ್ತಾ ಇದ್ದಾರೆ. ನಿಮಗೆ ಯಾವುದೋ ಒಂದು ವಸ್ತು ಬೇಕಾಗಿದೆ, ಉದಾಹರಣೆಗೆ ಒಂದು ಸಾಬೂನು ಬೇಕಾಗಿದೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಸಾಬೂನನ್ನು ತೆಗೆದುಕೊಳ್ಳೋಕ್ಕೆ ಅಂಗಡಿಗೆ ಹೋಗ್ತೀರಾ. ಅಂಗಡಿಗೆ ಹೋಗಿ ಅಂಕಲ್ ನನಗೊಂದು ಆ ಸಾಬೂನನ್ನ ಕೊಡಿ ಅಂತ ಹೇಳ್ತೀರಾ. ಅವಾಗ ಆ ಅಂಗಡಿಯವನು ಏನು ಮಾತಾಡ್ತಾನೆ, ಸುಮ್ಮನೆ ಆ ಸೋಪನ್ನು ತೆಗೆದು ನಿಮ್ಮ ಕೈಗಿಡ್ತಾನೆ. ಅದು ಚೆನ್ನಾಗಿರುತ್ತಾ, ಅಥವಾ ಆ ಅಂಗಡಿಯವನು ಅಥವಾ ಅಲ್ಲಿರೋ ಸೇಲ್ಸ್ಮನ್ ಮಾರಾಟಗಾರನು ಸರಿ ಸರ್ ಕೊಡ್ತೇನೆ, ಸರಿ ಪುಟ್ಟ ಕೊಡ್ತೇನೆ, ಒಂದೇ ಒಂದು ನಿಮಿಷ ಪುಟ್ಟ ಕೊಡ್ತೇನೆ ಅಂತ ಕೊಟ್ಟರೆ ಆ ಮಾತು ಚೆನ್ನಾಗಿರುತ್ತಾ? ಇಲ್ಲಿ ನೋಡಿ, ಸುಮ್ಮನೆ ಸಾಬೂನನ್ನು ಎತ್ತಿ ಕೈಗಿಡೋದು ಬರೀ ಆ್ಯಕ್ಷನ್ ಆಯಿತು. ಸರಿ ಪುಟ್ಟ ಕೊಡ್ತೇನೆ, ಒಂದು ನಿಮಿಷ ಅಂತ ಹೇಳೋದು ಆ್ಯಕ್ಷನ್ ಜೊತೆ ವರ್ಡ್ಸ್ ಅಂದರೆ ಕ್ರಿಯೆಗೆ ಶಬ್ದಗಳನ್ನು ಸೇರಿಸೋದು. ಡೆಫಿನೆಟ್ಲಿ ಎರಡನೇ ಉದಾಹರಣೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಕೇಳೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ? ಅದೇ ಥರ ನೀವು ಯಾವುದೋ ಒಂದು ಪಾಶ್ ರೆಸ್ಟೋರೆಂಟ್ 5 ಸ್ಟಾರ್ ಹೋಟೆಲ್ಗೆ ಹೋದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೇ ನಿಮಗೆ ಅಲ್ಲಿ ಇರೋ ಸ್ಟೀವರ್ಡ್ಸ್ ಮತ್ತು ವೇಟರ್ಸ್ ಅಂದರೆ ಅಲ್ಲಿರೋ ಕೆಲಸಗಾರರು, ಹೋಟೆಲ್ನಲ್ಲಿ ಕೆಲಸ ಮಾಡೋ ಸ್ಟೀವರ್ಡ್ಸ್ ಮತ್ತು ಕೆಲಸಗಾರರು ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಅಂತ ಹೇಳಿ ಕರೀತಾರೆ. ಆದರೆ ನಾವು ನಿಜ ಜೀವನದಲ್ಲಿ ಯಾವುದಾದ್ರೂ ಹೋಟೆಲ್ಗೆ ಹೋದರೆ ಅಲ್ಲಿರೋ ವೇಟರ್ಗಳೆಲ್ಲ ಏನು ಮಾಡ್ತಾರೆ, ಸುಮ್ಮನೆ ಬಂದು ನಿಮ್ಮ ಪಕ್ಕಕ್ಕೆ ಒಂದು ಚೀಟಿ ಹಿಡ್ಕೊಂಡು ನಿಂತಿರ್ತಾರೆ. ಏನಂತ, ನೀವು ನಿಮ್ಮ ಆರ್ಡರ್ಗಳನ್ನು ಕೊಡ್ತೀರಾ ಅಂತ ಯೋಚನೆ ಮಾಡಿಕೊಂಡು ಸುಮ್ಮನೆ ನಿಂತಿರ್ತಾರೆ. ಬರೀ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಮಾತುಗಳಿರಲ್ಲ. ಹೀಗೆ ಸುಮ್ಮನೆ ನಿಂತ್ಕೊಳ್ಳೋ ಬದಲು ಸರ್ ಏನು ಆರ್ಡರ್ ಮಾಡ್ತೀರಾ ಅಂತ ಒಂದು ಮಾತನ್ನು ಕೇಳಿದರೆ ಅವರ ಕೆಲಸ ಇನ್ನೂ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಅದೇ ಥರ ಇಲ್ಲಿ ನಮ್ಮ ಈ ಬರಹಗಾರರು ಆಥರ್ ಹೇಳ್ತಾ ಇರೋದು ಏನಪ್ಪ ಅಂದರೆ, ಎಲ್ಲ ಕೆಲಸಗಳಿಗೆ ಒಂದಿಷ್ಟು ನಯ ವಿನಯ ವಿನಮ್ರತೆಯ ಮಾತುಗಳನ್ನು ಸೇರಿಸಿ ನೋಡಿ, ಹೇಗೆ ಆ ಕೆಲಸ ಇನ್ನೂ ಚೆನ್ನಾಗಿ ಕಾಣುತ್ತೆ, ಕೆಲಸದಲ್ಲಿ ಯಶಸ್ಸು ಹೇಗೆ ಸಿಗುತ್ತೆ ಅಂತ. ಅದೇ ಥರ ನಯ ವಿನಯ ವಿನಮ್ರತೆಯ ಮಾತುಗಳ ಜೊತೆ ಬರೀ ಸಹಾಯ ಮಾಡ್ತೀನಿ ಅನ್ನೋದಕ್ಕಿಂತ ಅದರ ಜೊತೆ ಒಂದಷ್ಟು ಸಹಾಯವನ್ನು ಸೇರಿಸಿ ನೋಡಿ, ಒಂದಿಷ್ಟು ಕೆಲಸವನ್ನು ಸೇರಿಸಿ ನೋಡಿ, ಜೀವನ ಹೇಗೆ ಸುಂದರ ಆಗಿರುತ್ತೆ ಅಂತ 6ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ. 7ನೇ ಪ್ಯಾರಾಗ್ರಾಫ್ನಲ್ಲಿ ಡಾಕ್ಟರ್ಸ್ ಟ್ರೀಟಿಂಗ್ ಪೇಷಂಟ್ಸ್ ಕ್ಯಾನ್ ಮೇಕ್
their jobs much better if they choose to talk nicely to their patients. A word here or a word there. Most doctors are serious or even stern. ಡಾಕ್ಟರ್ಗಳು ಪೇಷಂಟ್ನ ನೋಡಬೇಕಾದ್ರೆ ಯೂಶ್ವಲಿ ಮಾತಾಡಲ್ಲ. ಡಾಕ್ಟರ್ಗಳು ಪೇಷಂಟ್ಗಳನ್ನು ನೋಡಬೇಕಾದ್ರೆ ಮಾತಾಡಿದರೆ ಎಷ್ಟೊಂದು ಚೆನ್ನಾಗಿರುತ್ತೆ. ಎಲ್ಲ ಡಾಕ್ಟರ್ಗಳು ಸೀರಿಯಸ್ ಆಗಿರ್ತಾರೆ. ಸ್ಟರ್ನ್ ಅಂದರೆ ಕಠಿಣವಾಗಿರ್ತಾರೆ, ಕಠೋರವಾಗಿರ್ತಾರೆ, ಕಡು ಶಿಸ್ತಿನವರಾಗಿರ್ತಾರೆ. Probably they imply that they are doing serious work, but talking nicely and reassuringly is also part of treatment, isn't it? ನೀವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನಿಮಗೆ ಏನಾಯಿತು, ಯಾಕಾಯಿತು ಅಂತ ಎರಡು ಒಳ್ಳೆಯ ಮಾತುಗಳನ್ನು ಮಾತಾಡಿದ್ರೆ ನಿಮಗೆ ಅರ್ಧ ಹುಷಾರಾದಂಗೆ ಆಗುತ್ತೆ, ಅರ್ಧ ರೋಗ ವಾಸಿ ಆದಂಗೆ ಆಗುತ್ತೆ. ವಿನಮ್ರತೆಯಿಂದ ಪೇಷಂಟ್ಗಳ ಜೊತೆ ಮಾತಾಡೋದು ಕೂಡ ಒಂದು ಡಾಕ್ಟರ್ಗಳ ಕೆಲಸ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಟಾಕಿಂಗ್ ನೈಸ್ಲಿ ಆ್ಯಂಡ್ ರಿಅಶ್ಯೂರಿಂಗ್ಲಿ but talking nicely and reassuringly is also part of the treatment, isn't it? It is said that a couple of friendly words from the doctor or even a smile can go a long way in making the patient feel better. ಒಂದಿಷ್ಟು ನಮ್ರತೆಯ ಮಾತುಗಳು ಡಾಕ್ಟರ್ಗಳಿಂದ ಕೇಳಿದರೆ ಆ ಪೇಷಂಟ್ಗಳು ರೋಗಿಗಳಿಗೆ ಎಷ್ಟು ಒಂದು ಆರಾಮ್ ಅನಿಸುತ್ತೆ, ಡಾಕ್ಟರ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ? ಅದೇ ಥರ ಎಲ್ಲ ಡಾಕ್ಟರ್ಗಳು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಕೂಡ ನಿಮ್ಗೆ ಯಾಕೆ ಹೇಳ್ತಾ ಇದ್ದಾರೆ, ಡಾಕ್ಟರ್ಗಳು ಬುದ್ಧಿವಾದ ನಿಮ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮಲ್ಲಿಯೂ ಕೂಡ ಎಷ್ಟೋ ಜನ ದೊಡ್ಡವರಾದ್ಮೇಲೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅಕಸ್ಮಾತಾಗಿ ನೀವು ಡಾಕ್ಟರ್ ಆದರೆ ನಿಮ್ಮ ಪೇಷಂಟ್ಗಳ ಜೊತೆ ವಿನಮ್ರತೆಯಿಂದ ಮುಗುಳ್ನಗೆಯಿಂದ ಮಾತಾಡೋದನ್ನು ಮರಿಬೇಡಿ ಅಂತ ಈಗಲೇ ಹೇಳ್ತಾ ಇದ್ದಾರೆ. ನೀವು ಡಾಕ್ಟರ್ ಆಗೋ ದಿನ ಇನ್ನೂ ದೂರಿಲ್ಲ. ಇವಾಗ ಇರೋದು 9ನೇ ತರಗತಿ, 10ನೇ ತರಗತಿ, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, 3 ವರ್ಷ ಮುಗಿದ್ರೆ MBBS ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ನು 7 ವರ್ಷಗಳಲ್ಲಿ ನೀವು ಡಾಕ್ಟರ್ ಆಗಿ ಹೊರಗಡೆ ಬಂದಿರ್ತೀರ. ಯೋಚನೆ ಮಾಡಿ, ಇಷ್ಟು ಗೊತ್ತಿದ್ದಿಲ್ಲ ಅಂದರೆ ನಿಮಗೆ ನೀವು ನಿಮ್ಮೂರಲ್ಲಿರುವ ಮುಖ ಗಂಟು ಹಾಕ್ಕೊಂಡಿರೋ ಡಾಕ್ಟರ್ ಥರ ಆಗಿಬಿಡ್ತೀರಾ. ಆಗೋಕ್ಕೆ ಹೋಗಬೇಡಿ. ಡಾಕ್ಟರ್ ಕೆಲಸ ಸೀರಿಯಸ್ ಕೆಲಸ. ಆದರೆ ಕೆಲಸ ಸೀರಿಯಸ್ ಅಂತ ಮುಗುಳ್ನಗೋದನ್ನು ಬಿಡೋಕ್ಕೆ ಸಾಧ್ಯನಾ? ಮುಖದಿಂದ ನಗುವನ್ನು ಮರೆಮಾಚೋಕ್ಕೆ ಸಾಧ್ಯನಾ? ರೋಗಿಗಳ ಜೊತೆ ನಿಷ್ಠುರವಾಗಿ ಮಾತಾಡೋದು ಸರಿನಾ? ಅಲ್ಲ ತಾನೇ? ನೀವೇ ಪೇಷಂಟಾಗಿ ಡಾಕ್ಟರ್ ಹತ್ರ ಹೋದಾಗ ನೋಡಿ, ಡಾಕ್ಟ್ರ್ ನಿಮಗೆ ಸ್ಮೈಲ್ ಕೊಟ್ಟು ಬಾ ಪುಟ್ಟ ಹೇಗಿದೆಯಾ, ಏನಾಯಿತು ಅಂತ ಕೇಳಿದರೆ ನೆಕ್ಸ್ಟ್ ಟೈಮ್ ನಿಮಗೆ ಜ್ವರ ಬಂದರೆ, ನೆಗಡಿ ಬಂದರೆ ಅದೇ ಡಾಕ್ಟರ್ ಹತ್ರನೇ ಹೋಗ್ತೀರಾ. ಅದೇ ಡಾಕ್ಟ್ರು ಏಯ್ ಬಾರೋ ಇಲ್ಲೇ, ಏನಾಯಿತು ನಿನಗೆ, ಹ್ಞೂ ಹ್ಞೂ ಅಂತ ಮಾತಾಡಿದರೆ ನೀವು ನೆಕ್ಸ್ಟ್ ಟೈಮ್ ಆ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಹೆಸಿಟೇಟ್ ಮಾಡ್ತೀರಾ. ಅದಕ್ಕೆ ಎಷ್ಟೇ ದೊಡ್ಡ ಮನುಷ್ಯರಾದರೂ, ಡಾಕ್ಟರ್ ಆದರೂ, ಹೋಟೆಲ್ನಲ್ಲಿರೋ ವೆಯ್ಟರ್ ಆದರೂ ನಯ ವಿನಮ್ರತೆ ಮಾತುಗಳು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಡಾಕ್ಟರ್ ಮತ್ತು ಹೋಟೆಲ್ ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಅಂದರೆ ನೀವು ಇಲ್ಲಿ ಜನರಿಗೆ ಸೇವೆಯನ್ನು ಸಲ್ಲಿಸ್ತೀರಾ, ಒಂದು ಕಂಪನಿಗೆ ಅಥವಾ ಒಂದು ದೇಶಕ್ಕೆ ಸೇವೆಯನ್ನು ಸಲ್ಲಿಸೋದಲ್ಲ. ಜನರಿಗೆ, ನಾರ್ಮಲ್ ಪಾಪ್ಯುಲೇಷನ್, ನಮ್ಮ ಸುತ್ತಮುತ್ತಲಿರೋ ಜನರಿಗೆ ನಾವು ಸೇವೆಯನ್ನು ಸಲ್ಲಿಸೋ ಕೆಲಸಗಳು. ಅಂದರೆ ಹೋಟೆಲ್ನಲ್ಲಿರೋ ವೇಟ್ರಿಂದ ಹಿಡಿದು, ಅಂಗಡಿಗಳನ್ನು ಹಿಡಿದು, ಲಾಯರ್ಗಳು, ಇಂಜಿನಿಯರ್ಗಳು, ಪ್ರೈವೇಟ್ ಇಂಜಿನಿಯರ್ಗಳು, ಬಸ್ ಕಂಡಕ್ಟರು, ಬಸ್ ಡ್ರೈವರ್ಗಳು, ರಸ್ತೆ ಬದಿಯಲ್ಲಿ ಮಾರಾಟ ಮಾಡೋರು, ಟೀಚರ್ಗಳು, ಇವರೆಲ್ಲ ಡೈರೆಕ್ಟಾಗಿ ಜನರಿಗೆ ಅವರ ಸೇವೆಗಳನ್ನು ಸಲ್ಲಿಸ್ತಾರೆ. ಈ ಒಂದು ಕೆಲಸದಲ್ಲಿರುವವರು ಎಲ್ಲರೂ ನಯ, ವಿನಯ, ವಿನಮ್ರತೆ ಮಾತುಗಳನ್ನು ಕಲೀಲೇಬೇಕಾಗತ್ತೆ ಅವರ ಕೆಲಸದ ಜೊತೆಗೆ. ಹಾಗೆಯೇ ನೀವು ಕೂಡ ಬರೀ ಡಾಕ್ಟರ್ ಆಗಬೇಕು ಅನ್ನೋ ಆಸೆನ ಇಟ್ಕೋಬೇಡಿ. ಒಬ್ಬ ಪೊಲೈಟ್ ಡಾಕ್ಟರ್ ಆಗಬೇಕು, ನಗು ಮತ್ತು ನಗಿಸೋ ಡಾಕ್ಟರ್ ಆಗಬೇಕು ಅನ್ನೋ ಆಸೆಗಳನ್ನು ಇಟ್ಕೊಳ್ಳಿ ಅಂತ ಇಲ್ಲಿ ಬರಹಗಾರರು ಹೇಳ್ತಾ ಇದ್ದಾರೆ. 8ನೇ ಪ್ಯಾರಾಗ್ರಾಫ್ನಲ್ಲಿ, ಆನ್ ಅ ಸರ್ಟನ್ ಒಕೇಶನ್ ಐ ಹೇಲ್ಡ್ ಆ್ಯನ್ ಆಟೋ ರಿಕ್ಷಾ ಆ್ಯಂಡ್ ಸೆಡ್, ಐ ಹೇಲ್ಡ್ ಅಂದರೆ ಹತ್ತಿದೆ, ಆಟೋ ರಿಕ್ಷಾ ಆ್ಯಂಡ್ ಸೆಡ್ ಸಿಟಿ ಹಾಸ್ಪಿಟಲ್. ದಿ ಆಟೋ ಮ್ಯಾನ್ did not look at me but simply downed the meter.
Well, it was a clear indication that he was willing to take me to my destination. But wouldn't it have been much better if he had said, "Yes, sir, please get in," or simply said, "Come"? The least he could have done was to make a gesture with his face or hand. I did mention the point to him, and to my good luck, he agreed with me. On other occasion, I called an auto rickshaw and said, "Central Market." He said, "Sorry, sir, it's time for me to hand over the auto." And so saying, he hailed another auto and asked, "Guru, Central Market." That man agreed and I got in. This shows that we can say no also in a most pleasant way. ಇಲ್ಲಿ ಇನ್ನೊಂದು ಘಟನೆಯ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಯಾವ ಘಟನೆ? ಬರಹಗಾರರು ಒಂದ್ಸರ್ತಿ ಆಟೋ ರಿಕ್ಷಾನ ನಿಲ್ಲಿಸಿ ಸಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಅದಕ್ಕೆ ಆಟೋದವನು ಹ್ಞೂ ಅನ್ನಲ್ಲ, ಹಾ ಅನ್ನಲ್ಲ, ಮೀಟರ್ನ ಕೆಳಗಾಗ್ತಾನೆ. ಇವ್ರ ಹತ್ರ ತಿರುಗು ಕೂಡ ನೋಡಲ್ಲ. ಇವರು ಬರಹಗಾರರು ಆಟೋ ಹತ್ಕೊಂಡು ಕುಂತ್ಕೊಂತಾರೆ. ಅವನು ಸಿಟಿ ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡ್ತಾನೆ. ಅದೇ ಥರ ಇನ್ನ ಒಂದು ಘಟನೆ ಯಾವುದಂದ್ರೆ, ಇನ್ನೊಂದು ಸರ್ತಿ ಇದೇ ಥರ ಎಲ್ಲೋ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಬರಹಗಾರರು ಆಟೋವನ್ನು ನಿಲ್ಲಿಸಿ "ಸೆಂಟ್ರಲ್ ಮಾರ್ಕೆಟ್ ಬರ್ತೀರಾ?" ಅಂತ ಕೇಳ್ತಾರೆ. ಅದಕ್ಕೆ ಆ ಆಟೋ ರಿಕ್ಷಾದವನು, "ಇಲ್ಲ ಸರ್, ನಾನು ಆಟೋನ ನಿಮ್ಮ ಆಟೋ ಮಾಲೀಕರಿಗೆ ಕೊಡಬೇಕಾಗೋ ಟೈಮ್ ಆಗಿದೆ, ನಾನು ಬರಲ್ಲ. ಸಾರಿ ಸರ್, ಇಟ್ಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದಿ ಆಟೋ" ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನೆ ಆಗಲ್ಲ. ಇನ್ನೊಂದು ಬೇರೆ ಆಟೋದನಿಗೆ, "ಗುರು, ಸೆಂಟ್ರಲ್ ಮಾರ್ಕೆಟ್ ಹೋಗ್ತೀಯಾ?" ಅಂತ ಬೇರೆ ಆಟೋನಿಗೆ ಕೇಳಿ ಅವನು ಹೋಗ್ತೀನಿ ಅನ್ನೋದಕ್ಕೆ ಬರಹಗಾರರನ್ನ ಆ ಆಟೋದಲ್ಲಿ ಹತ್ತಿಸಿ ಹೋಗ್ತಾನೆ. ಈ ಥರ ನೀವು ನೋ ಯಾವುದಾದ್ರೂ ಕೆಲಸಕ್ಕೆ ಇಲ್ಲ ಅಂತ ಹೇಳಬೇಕಾದ್ರೂ ಕೂಡ ನೀವು ಅದನ್ನ ವಿನಯದಿಂದ, ವಿನಮ್ರತೆಯಿಂದ ಹೇಳ್ಬೋದು. ಒಂದು ಉದಾಹರಣೆ, ಯಾರೋ ನಿಮ್ಮನೆ ಹತ್ರ ಬಂದು "ಕ್ಯಾನ್ ಯು ಗೆಟ್ ಮಿ ಅ ಗ್ಲಾಸ್ ಆಫ್ ವಾಟರ್" ಅಂತ ಕೇಳಿದರೆ ನೀವು "ಎಸ್ ಸರ್, ಡೆಫಿನೆಟ್ಲಿ" ಅಂತ ಐಡಿಯಲ್ ಕಂಡೀಷನಲ್ಲಿ ಮನೆಯಲ್ಲಿ ನೀರಿದ್ದೇ ಇರುತ್ತೆ. ನಿಮಗೂ ಕೊಡಬೇಕು ಅಂತ ಅನಿಸಿದರೆ "ಡೆಫಿನೆಟ್ಲಿ ಸರ್, ಗಿವ್ ಮಿ ಅ ಮೊಮೆಂಟ್" ಅಂತ ಹೇಳಿ ಒಂದು ಗ್ಲಾಸ್ ನೀರನ್ನು ತಂದು ಕೊಡ್ತೀರಾ. ಅದೇ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಇರೋ 2 ಸಿಪ್ ಬಾಟ್ಲಲ್ಲಿ ನೀರಿದೆ ಮತ್ತು ನೀವು ಬಾಯಿ ಹಚ್ಚಿ ಕುಡಿದ್ಬಿಟ್ಟಿರ್ತೀರ ಬಾಟಲ್ನ. ಅವಾಗ ಯಾರಾದರೂ ಬಂದು ನೀರಿಲ್ಲದೆ ಇರೋ ಮನುಷ್ಯ ಬಂದು "ಸರ್, ಕ್ಯಾನ್ ಐ ಹ್ಯಾವ್ ಅ ಸಿಪ್ ಆಫ್ ವಾಟರ್ ಫ್ರಮ್ ಯುವರ್ ಬಾಟಲ್" ಅಂತ ಅಂದರೆ ನೀವು ಅವಾಗ "ಓ, I would love to give you some water, but I'm so sorry. I have sipped it directly, so it's not good for you to drink ದಿ ವಾಟರ್ ದಟ್ ಐ ಆಲ್ರೆಡಿ ಡ್ರ್ಯಾಂಕ್" ಅಂತ ಹೇಳ್ಬೋದು. ಇಲ್ಲಿ ನೀವು ನೀರನ್ನು ಕೊಡಲ್ಲ ಅಂತ ಹೇಳಿದ್ರಿ, ನೀರನ್ನು ಕೊಡಲ್ಲ ಅನ್ನೋದು ಮಹಾಪಾಪ ಅಂತ ಹೇಳ್ತಾರೆ. ಆದರೆ ಬಸ್ಸಲ್ಲಿ ಹೋಗ್ತಾ ಇರ್ತೀರ, ನಿಮ್ಮ ಹತ್ರನೂ ಒಂದೇ ಬಾಟ್ಲ್ ಇರುತ್ತೆ, ಕಚ್ಚಿ ಕುಡಿದು ಬಿಟ್ಟಿರ್ತೀರ, ಎಂಜಲಾಗಿರುತ್ತೆ. ಎಂಜಲ್ ನೀರನ್ನು ಇನ್ನೊಬ್ರಿಗೆ ಕೊಡೋ ಬದಲು "ಸರ್, ಎಂಜಲಾಗಿಬಿಟ್ಟಿದೆ, ನನಗೇನಾದರೂ ಕೊರೋನಾ ಇದ್ದರೆ ನಿಮಗೂ ಕೊರೋನಾ ಬಂದ್ಬಿಡುತ್ತೆ, ಕೊಡಲ್ಲ" ಅಂತ ನೀವು ಎಷ್ಟು ಪ್ರೀತಿಯಿಂದ ಹೇಳ್ಬೋದು. "ಸರ್, ಐ ವುಡ್ ಲವ್ ಟು ಗಿವ್ ಯು ಸಮ್ ವಾಟರ್, ಬಟ್ ಐ ಹ್ಯಾವ್ ಡೈರೆಕ್ಟ್ಲಿ ಸಿಪ್ಡ್ ಇಟ್, ಸೊ ಇಟ್ಸ್ ನಾಟ್ ಗುಡ್ ಫಾರ್ ಯು ಟು ಡ್ರಿಂಕ್ ವಾಟರ್ ಫ್ರಮ್ ದಿಸ್ ಬಾಟಲ್" ಅಂತ ಪ್ರೀತಿಯಿಂದ ಹೇಳ್ಬೋದು. ಹಾಗೆಯೇ ಇಲ್ಲಿ ನೋ ಆಗಲ್ಲ ಅನ್ನೋ ಮಾತನ್ನ ಕೂಡ ನೀವು ಹೇಗೆ ಪ್ರೀತಿಯಿಂದ ಹೇಳ್ಬೋದು ಅನ್ನೋದನ್ನ 8ನೇ ಪ್ಯಾರಾಗ್ರಾಫ್ನಲ್ಲಿ ಬರಹಗಾರರು ಕಲಿಸ್ಕೊಡ್ತಾ ಇದ್ದಾರೆ. 9ನೇ ಪ್ಯಾರಾಗ್ರಾಫ್ನಲ್ಲಿ, "ಈವನ್ ಅ ವೆರಿ ಆರ್ಡಿನರಿ ಥಿಂಗ್ ಲೈಕ್ ಗಿವಿಂಗ್ ಆಲ್ಮ್ಸ್ ಟು ಅ ಬೆಗ್ಗರ್ ಕ್ಯಾನ್ ಬಿ ಡನ್ ಇನ್ ಅ ಬೆಟರ್ ವೇ." ಆಲ್ಮ್ಸ್ ಅಂದರೆ ಏನಿರ್ಬೋದು? ಬೆಗರ್ಗೆ ಏನು ಕೊಡ್ತಾರೆ? ALMS. ಆಲ್ಮ್ಸ್ ಅಂದರೆ ಭಿಕ್ಷೆ. ಭಿಕ್ಷಕರಿಗೆ ಭಿಕ್ಷೆಯನ್ನು ಕೊಡೋದನ್ನು ಕೂಡ ನೀವು ಇನ್ನ ಸುಂದರವಾಗಿ ಮಾಡಬಹುದು, ಇನ್ನ ಚೆನ್ನಾಗಿ ಮಾಡ್ಬೋದು. "ಹಿಯರ್, ಟೇಕ್ ದಿಸ್, ವಿ ಕ್ಯಾನ್ ಸೇ ನೈಸ್ಲಿ ಆ್ಯಂಡ್ ವಿತ್ ಸಮ್ ಫೀಲಿಂಗ್." ಇಲ್ಲಿ ತಗೊಳ್ಳಿ ಇದನ್ನ ಅಂತ ಮರ್ಯಾದೆಯಿಂದ, ಭಿಕ್ಷಕರಿಗೂ ಕೂಡ ಗೌರವದಿಂದ "ತಗೊಳ್ಳಿ ಇದನ್ನ" ಅಂತ ಹೇಳಿಕೊಟ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ವಾಟ್ ಡು ಮೋಸ್ಟ್ ಪೀಪಲ್ ಡೂ? ದೇ ರಿಫ್ಯೂಸ್ ಟು ಲುಕ್ ಆಟ್ ದಿ ಬೆಗರ್. ತುಂಬ ಜನ ಏನು ಮಾಡ್ತಾರೆ? ಆ ಭಿಕ್ಷಕರ ಹತ್ರ ತಿರುಗಿ ಕೂಡ ನೋಡಲ್ಲ. ಇಫ್ ಹಿ ಪರ್ಸಿಸ್ಟ್ಸ್, ದೇ ಇಂಡಿಕೇಟ್ ದ್ಯಾಟ್ ಹಿ ಶುಡ್ ಗೋ ಅಹೆಡ್. ಅವನು ಭಿಕ್ಷುಕ ಬಂದು ಪರ್ಸಿಸ್ಟ್ ಅಂದರೆ
ತುಂಬಾನೇ ಬೆನ್ನತ್ತಿ ಕೊಡಿ ಸರ್ ಭಿಕ್ಷೆ ಕೊಡಿ ಭಿಕ್ಷೆ ಕೊಡಿ ಅಂತ ಕೇಳಿದ್ರೆ ಅವನ ಹತ್ರ ನೋಡೋದು ಬಿಡಿ, ನೋಡೋದನ್ನ ಹಂಗೆ ಕೈ ಸನ್ನೆ ಮಾಡಿ ಇಂಡಿಕೇಟ್ ಅಂದ್ರೆ ಕೈ ಸನ್ನೆ ಮಾಡಿ ಮುಂದೆ ಹೋಗು ಅಂತ ಹೇಳ್ತಾರೆ. ಸಂಸೆ ಮುಂದೆ ಹೋಗಪ್ಪ, ಗೋ ಫರ್ದರ್ ಅಂತ ಹೇಳ್ತಾರೆ. ಆರ್ ಸಮ್ ಸಚ್ ಥಿಂಗ್, ಸಮ್ ಡೋಂಟ್ ಸೇ ಎನಿಥಿಂಗ್ ಬಟ್ ಟ್ರೈ ಟು ಷನ್ ದಿ ಬೆಗ್ಗರ್ ಬೈ ದೇರ್ ಬಾಡಿ ಲ್ಯಾಂಗ್ವೇಜ್. ಕೆಲವೊಂದಿಷ್ಟು ಜನ ಏನು ಹೇಳೋದು ಇಲ್ಲ, ಆ ಕಡೆ ಈ ಕಡೆ ತಿರುಗಿ ನೋಡಿದ್ರೆ ನೋಡಿದಂಗೆ ನಿಂತ್ಕೊಂಡು ಭುಜ ಹಿಂಗೆ ಮಾಡಿ ಭುಜ ಹಂಗೆ ಮಾಡಿ ಬೆನ್ನ ಆ ಕಡೆ ತಿರುಗಿಸಿ ಅವನನ್ನ ಷನ್, SHUN ಷನ್ ಅಂದ್ರೆ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. SHUN ಷನ್ ಅಂದ್ರೆ ದೂರ ಮಾಡು ಅಂತ ಅರ್ಥ. ಷನ್ ಅವೇ ದಿ ಬೆಗರ್ ಅಂದ್ರೆ ಆ ಭಿಕ್ಷುಕನನ್ನ ದೂರ ಮಾಡಲು ಪ್ರಯತ್ನ ಮಾಡ್ತಾರೆ. ಹೇಗೆ? ಬಾಡಿ ಲ್ಯಾಂಗ್ವೇಜ್ನಿಂದ. ಆ್ಯಂಡ್ ಫೈನಲಿ ವೆನ್ ದಿ ಗಿವಿಂಗ್ ಬಿಕಮ್ಸ್ ಇನ್ಎವಿಟೇಬಲ್ ಅಂದರೆ ಭಿಕ್ಷೆ ಕೊಡಲೇಬೇಕಾದ ಪರಿಸ್ಥಿತಿ ಬಂದಾಗ, ಇನ್ಎವಿಟೇಬಲ್ ಅಂದರೆ ಮಾಡಲೇಬೇಕಾದ ಪರಿಸ್ಥಿತಿ. ಮಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆದಾಗ ದೇ ಗಿವ್ ಗ್ರಜಿಂಗ್ಲಿ ಅಂದರೆ ಒಂದು ಯಾವುದೋ ಒಂದು ಮುಖಗಂಟು ಹಾಕೊಂಡು ಒಂದು ಕೋಪದಿಂದ ಕೊಡ್ತಾರೆ. ಇಫ್ ವಿ ಡಿಸೈಡ್ ಟು ಗಿವ್ ಆಲ್ಮ್ಸ್ ಶುಡ್ ವಿ ನಾಟ್ ಡೂ ಸೋ ಗ್ರೇಸ್ಫುಲಿ. ನಾವು ಭಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ಅದನ್ನೇ ಒಂದು ಕರುಣೆಯಿಂದ ದಕ್ಷತೆಯಿಂದ ಕೊಡೋದಕ್ಕೆ ಸಾಧ್ಯ ಆಗಲ್ವಾ? ಇನ್ ಮುಂಬೈ ದೇ ಹ್ಯಾವ್ ಅ ನೈಸ್ ವೇ ಆಫ್ ಸೇವಿಂಗ್ ಮಾಫ್ ಕರೋ, ಎಕ್ಸ್ಕ್ಯೂಸ್ ಮೀ. ಮುಂಬೈಯಲ್ಲಿ ಮುಂದೆ ಹೋಗು ಅಂತ ಹೇಳಲ್ಲ, ಹಿಂದಿಯಲ್ಲಿ ಮಾಫ್ ಕರೋ ಅಂದರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಇಟ್ಸ್ ಅ ನೈಸ್ ವೇ ಆಫ್ ಸೇಯಿಂಗ್ ಸಾರಿ ಐ ಆಮ್ ನಾಟ್ ಏಬಲ್ ಟು ಗಿವ್, ಕ್ಷಮಿಸಿ ನನಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋದನ್ನ ಮಾಫ್ ಕರೋ ಅಂತ ಹೇಳ್ತಾರೆ ಮುಂಬೈನಲ್ಲಿ ಅಂತ ಇಲ್ಲಿ ಬರಹಗಾರರು ಹೇಳ್ತಾ ಇದ್ದಾರೆ. We have number of notices, instructions and orders like no parking, no smoking, no admissions, visitors cars not allowed, and so on and so forth. Don't these terms sound rather rough? True people are trying to be brief because brevity is a genuine need in such public notices. But we have seen that, at least in the case of smoking, people have made some innovation. Nowadays, they write, "Thank you for not smoking." ಎಲ್ಲ ಕಡೆ ಎಷ್ಟೊಂದು ಸೂಚನೆಗಳನ್ನು ನೋಡಿರ್ತೀರಾ ನೀವು, ಸಿಟಿನಲ್ಲೂ ನೋಡ್ತೀರಾ, ಈಗ ಹಳ್ಳಿಗಳಲ್ಲೂ ಕೂಡ ನೋಡ್ತಾ ಇರ್ತೀರಾ. ಏನು ನೋಟಿಸ್ಗಳು, ಏನು ಸೂಚನಾ ಫಲಕಗಳು ಅಂದರೆ ನೋ ಪಾರ್ಕಿಂಗ್, ಇಲ್ಲಿ ಗಾಡಿ ನಿಲ್ಲಿಸಬೇಡಿ. ನೋ ಸ್ಮೋಕಿಂಗ್, ಧೂಮಪಾನ ನಿಷೇಧ. ನೋ ಅಡ್ಮಿಷನ್, ಪ್ರವೇಶವಿಲ್ಲ. ವಿಸಿಟರ್ ಕಾರ್ಸ್ ನಾಟ್ ಅಲೋಡ್, ವಿಸಿಟರ್ಸ್ ಅಂದರೆ ಅತಿಥಿಗಳು, ಅತಿಥಿಗಳು ಅಥವಾ ವಿಸಿಟ್ ಮಾಡ್ತಾ ಇರೋರು, ಅವರ ಕಾರುಗಳಿಗೆ ಒಳಗಡೆ ಬಿಲ್ಡಿಂಗ್ನಲ್ಲಿ ಅವಕಾಶ ಇರಲ್ಲ. ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಡೋಂಟ್ ದೀಸ್ ಟರ್ಮ್ಸ್ ಸೌಂಡ್ ರಾದರ್ ರಫ್? ಈ ಸೂಚನೆಗಳು ಒಂದಿಷ್ಟು ಕಠೋರವಾಗಿ ಕೇಳಲ್ವಾ ಅಂತ ಕೇಳ್ತಾ ಇದ್ದಾರೆ. ಟ್ರೂ ಪೀಪಲ್ ಆರ್ ಟ್ರೈಂಗ್ ಟು ಬಿ ಬ್ರೀಫ್ ಬಿಕಾಸ್ ಬ್ರೆವಿಟಿ, ಬಿ ಆರ್ ಇ ಬಿ ಆರ್ ಇ ವಿ ಐ ಟಿ ವೈ, ಸಂಕ್ಷಿಪ್ತತೆ, ಬ್ರೆವಿಟಿ. ಸಂಕ್ಷಿಪ್ತವಾಗಿ ಬರೆಯಲು ಹೀಗೆ ಬರೀತಾರೆ, ನಿಜ ಒಪ್ಕೋಬಹುದು. is a genuine nude in such public notices. But we have seen that, at least in some cases of smoking, people have made some innovation. Nowadays they write, "Thank you for not smoking." Innovation ಅಂದರೆ ಏನು? INNOVATION, ಇನ್ನೋವೇಷನ್ ಅಂದರೆ ಆವಿಷ್ಕಾರ, ಬದಲಾವಣೆಗಳನ್ನು ಮಾಡಿರ್ತಾರೆ. ನೋ ಸ್ಮೋಕಿಂಗ್ ಅಂತ ಬರೆಯೋ ಬದಲು ಇಲ್ಲಿ ಧೂಮಪಾನ ಮಾಡದಿದ್ದಕ್ಕಾಗಿ ಧನ್ಯವಾದಗಳು ಅಂತ ಬರೀತಾರೆ.
ಬದಲಾವಣೆ, ಆವಿಷ್ಕಾರ. ಹನ್ನೊಂದನೇ ಪ್ಯಾರಾಗ್ರಾಫ್ನಲ್ಲಿ ಕಾಂಟ್ ವಿ ಟ್ರೈ ಟು ಯೂಸ್ ಬೆಟರ್ ಟರ್ಮ್ಸ್ ಇನ್ ಅದರ್ ಕೇಸಸ್ ಆಲ್ಸೋ. ಈ ಥರದ ಸನ್ನಿವೇಶಗಳಲ್ಲಿ ಇನ್ನು ಚೆನ್ನಾಗಿರೋ ಶಬ್ದಗಳ ಉಪಯೋಗ ಮಾಡೋದು ಸಾಧ್ಯ ಇಲ್ವೇ? ಐ ಆಮ್ ನಾಟ್ ಸಜೆಸ್ಟಿಂಗ್ ದ್ಯಾಟ್ ಎವ್ರಿ ಕೇಸ್ ವಿ ಶುಡ್ ಸೇ ಥ್ಯಾಂಕ್ ಯು ಫಾರ್. ನಾನು ಈ ಥರದ ಎಲ್ಲ ಸನ್ನಿವೇಶಗಳಲ್ಲಿ ಎಲ್ಲ ಸೂಚನಾ ಫಲಕಗಳಲ್ಲಿ ಥ್ಯಾಂಕ್ ಯು ಫಾರ್ ಧನ್ಯವಾದಗಳು ಅಂತ ಬರೀಬೇಕು ಅಂತ ಹೇಳ್ತಿಲ್ಲ. ವಿ ಕ್ಯಾನ್ ಥಿಂಕ್ ಆಫ್ ಇನೋವೇಟಿವ್ ಮೆಥಡ್ಸ್ ಟು ಮೇಕ್ ಅವರ್ ಆರ್ಡರ್ಸ್, ಇನ್ಸ್ಟ್ರಕ್ಷನ್ಸ್ ಆರ್ ನೋಟಿಸಸ್ ಸೌಂಡ್ ಮೋರ್ ಪೊಲೈಟ್. ನಾವು ನಮ್ಮ ಸೂಚನೆಗಳು, ನಮ್ಮ ಕೊಡ್ತಾ ಇರೋ ವಿವರಗಳು ಇನ್ನು ಪೊಲೈಟ್ ಅಂದರೆ ವಿನಮ್ರವಾಗಿ ಕಾಣಲು ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ಬೋದು. ಮೋರ್ ಪಾಲಿಶ್ಡ್ ಅಂದರೆ ಇನ್ನು ಚೆನ್ನಾಗಿ ಗ್ರಾಮ್ಯಾಟಿಕಲಿ ಮತ್ತು ಸೌಂಡಿಂಗ್ಲಿ ಚೆನ್ನಾಗಿರುವ ಶಬ್ದಗಳ ಉಪಯೋಗ ಮಾಡ್ಬೋದು. ಇನ್ ಸೌತ್ ಇಂಡಿಯಾ ಸಮ್ ರೆಸ್ಟೋರೆಂಟ್ಸ್ ಆರ್ ಫೇಮಸ್ ಫಾರ್ ದಿ ಟೇಸ್ಟಿ ಫೇರ್ they offer. Naturally, therefore, they have big rush, and it is a problem for the management. In one such restaurant, I saw a board, "Don't sit here for a long time." How odd. ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಒಂದಿಷ್ಟು ಹೋಟೆಲ್ಗಳಲ್ಲಿ ರುಚಿಕರವಾದ ಅಡಿಗೆ ಅಂತೂ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆ ಅಲ್ಲಿರೋ ರೇಟ್ ಕಾರ್ಡ್ ಅಂದರೆ ಊಟದ ಬೆಲೆ ಕೂಡ ಕಡಿಮೆ ಆಗಿರುತ್ತೆ. ಈ ಥರದ ಹೋಟೆಲ್ಗಳಲ್ಲಿ ತುಂಬಾನೇ ಜಾಸ್ತಿ ಜನಜಂಗುಳಿ ಗದ್ದಲ ಇರುತ್ತೆ. ಅದಕ್ಕೆ ಅಲ್ಲಿ ಬರಹಗಾರರು ಒಂದು ಬೋರ್ಡನ್ನು ನೋಡಿದ್ರು ಒಂದು ಈ ಥರದ ರೆಸ್ಟೋರೆಂಟ್ನಲ್ಲಿ. ಏನಂದರೆ ಡೋಂಟ್ ಸಿಟ್ ಹಿಯರ್ ಫಾರ್ ಟೂ ಲಾಂಗ್, ಇಲ್ಲಿ ತುಂಬ ಹೊತ್ತು ಕುಳಿತುಕೊಳ್ಬೇಡಿ ಅಂತ ಬೋರ್ಡ್ ಹಾಕಿದ್ರು. ಕ್ಯಾನ್ ದೇ ನಾಟ್ ಸೇ ದಿ ಸೇಮ್ ಥಿಂಗ್ ಇನ್ ಬೆಟರ್ ವರ್ಡ್ಸ್? ಇದನ್ನೇ ಇಲ್ಲಿ ತುಂಬ ಹೊತ್ತು ಕುಳಿತುಕೋಬೇಡಿ ಅನ್ನೋದನ್ನ ಇನ್ನೂ ಚೆನ್ನಾಗಿ ಹೇಳೋಕ್ಕೆ ಸಾಧ್ಯ ಇಲ್ವಾ? ಲಕಿಲಿ ಐ ಸಾ ಇನ್ ಅನದರ್ ಪ್ಲೇಸ್ ಅ ಬೋರ್ಡ್, ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ದಯವಿಟ್ಟು ಕಾಯ್ದು ನಿಂತಿರುವ ಗ್ರಾಹಕರಿಗೆ ಸ್ಥಳಾವಕಾಶ ಮಾಡಿಕೊಡಿ ಅಂತ ಬರೆದಿದ್ರು. ಇನ್ ಎಟ್ ಅನದರ್ ಪ್ಲೇಸ್ ಐ ಸಾ ಅ ನೋಟಿಸ್ ವಿಚ್ ರೆಡ್, ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ದಯವಿಟ್ಟು ಕಾಯ್ದು ನಿಂತಿರುವ ಗೆಳೆಯರಿಗೆ ಜಾಗ ಮಾಡಿಕೊಡಿ ಅಂತ ಬೋರ್ಡನ್ನು ಬರೆದಿದ್ರು. ಯಾವ ಬೋರ್ಡ್ ಚೆನ್ನಾಗಿ ಅನಿಸುತ್ತೆ ನಿಮಗೆ? ಡೋಂಟ್ ಸಿಟ್ ಹಿಯರ್ ಫಾರ್ ಲಾಂಗ್ ಟೈಮ್ ಅನ್ನೋ ಬೋರ್ಡ್ ಚೆನ್ನಾಗಿ ಕೇಳುತ್ತಾ, ಅಥವಾ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್, ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್ ಅನ್ನೋ ಬೋರ್ಡ್ಗಳು, ಸೂಚನಾ ಫಲಕಗಳು ಚೆನ್ನಾಗಿ ಕಾಣುತ್ತಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ, ಡೆಫಿನೆಟ್ಲಿ ಎರಡನೇ ತರಹದ ಸೂಚನಾ ಫಲಕಗಳು ನೋಡೋದಕ್ಕೂ ಕೇಳೋದಕ್ಕೂ ಚೆನ್ನಾಗಿರುತ್ತೆ, ಫ್ರೆಂಡ್ಲಿ ಅನಿಸುತ್ತೆ, ವಿನಮ್ರವಾಗಿದೆ ಅನಿಸುತ್ತೆ ಅಂತ ಕಾಣ್ಬೋದು. ಮುಂದೆ ಚೆಕ್ ಯುವರ್ ಕಾಂಪ್ರಹೆನ್ಷನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ವಿತ್ ದೇರ್ ಲ್ಯಾಂಗ್ವೇಜ್? ಡಾಕ್ಟರ್ಗಳು, ವೈದ್ಯರು ಅವರ ಭಾಷೆಯ ಬದಲಾವಣೆಯಿಂದ ಅವರ ಇಮೇಜ್ ಅಂದರೆ ಅವರ ವರ್ಚಸ್ಸನ್ನು ಹೇಗೆ ಬದಲಾವಣೆ ಮಾಡ್ಕೋಬಹುದು? ಉತ್ತರ ಗಮನ ಕೊಟ್ಟು ಕೇಳಿ. ಇಫ್ ಡಾಕ್ಟರ್ಸ್ ವಾಂಟ್ ಟು ಇಂಪ್ರೂವ್ ದೇರ್ ಇಮೇಜ್ ಆರ್ ಜಾಬ್ಸ್, ದೇ ಶುಡ್ ಟಾಕ್ ನೈಸ್ಲಿ ಟು ದೇರ್ ಪೇಷಂಟ್ಸ್. They should think that talking nicely and reassuringly is the part of treatment. A couple of friendly words from doctor or even a smile can go a long way in making the patient feel better ಅಂತ ಉತ್ತರ ಬರೀತೀರಾ. ಈ ಎಲ್ಲ ಉತ್ತರಗಳು ಡಿಸ್ಕ್ರಿಪ್ಷನ್ಲಿ ಇರುತ್ತೆ. ತುಂಬ ಸ್ಪೀಡಾಗಿ ಉತ್ತರ ಹೇಳಿದೆ ಅಂತ ಗಾಬರಿನೂ ಆಗಕ್ಕೆ ಹೋಗಬೇಡಿ, ಚಿಂತೆನೂ ಮಾಡೋಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಷನ್ನಲ್ಲಿ ಉತ್ತರಗಳ ಸೆಕ್ಷನ್ನಲ್ಲಿ ಉತ್ತರಗಳು, ಎಲ್ಲ ಪ್ರಶ್ನೆಗೆ ಉತ್ತರಗಳು ಸಿಗ್ತವೆ. ಸೆಲ್ಫ್ ಅಸೆಸ್ಮೆಂಟ್ ಪ್ರಶ್ನೆಗಳಿಗೆ ಉತ್ತರ ಹೊರತುಪಡಿಸಿ. ಸರಿನಾ? ಮುಂದಿನ ಪ್ರಶ್ನೆ, ವಾಟ್ ಡಿಫರೆನ್ಸ್ ಡು ಯು ಫೈಂಡ್ ಇನ್ ದಿ ಆಟೋ ರಿಕ್ಷಾ ಡ್ರೈವರ್ಸ್ ರೆಸ್ಪಾನ್ಸ್ ಆ್ಯಂಡ್ ಡಿಸ್ಕಸ್? ಉತ್ತರ ಹೀಗಿದೆ. ಅಕಾರ್ಡಿಂಗ್ ಟು ದಿ ಆಥರ್, ವಿ ಫೈಂಡ್ ಅ ಡಿಫರೆನ್ಸ್ ಇನ್ ದಿ ಆಟೋ ರಿಕ್ಷಾ ಡ್ರೈವರ್ಸ್ ರೆಸ್ಪಾನ್ಸ್. Once the author asked a rickshaw driver to take him to city hospital. The auto rickshaw driver did not respond to author. Simply, he downed the meter and
started the auto rickshaw and took author to destination. In one another incident, the author asked another auto rickshaw driver if he is willing to take the author to city market or central market, for which the auto rickshaw driver said, "Sorry, sir, it's time for me to hand over the auto." Thus, there is a response between the two rickshaw drivers mentioned in the incident. If some auto rickshaw drivers say no, but it is better if say in a pleasant way. ಮೂರನೆಯ ಪ್ರಶ್ನೆ. If we decide to give alms to a beggar, how should we give it? ನಾವು ಭಿಕ್ಷುಕರಿಗೆ ಭಿಕ್ಷೆ ನೀಡಬೇಕು ಅಂತ ಡಿಸೈಡ್ ಮಾಡಿದರೆ ಹೇಗೆ ಅದನ್ನು ನೀಡಬೇಕು? ಉತ್ತರ ಗಮನ ಕೊಟ್ಟು ಕೇಳಿ. ಗಿವಿಂಗ್ ಆಲ್ಮ್ಸ್ ಟು ಬೆಗರ್ಸ್ is an ordinary thing. It can be done in a better way. If we decide to give alms to a beggar, we should give it nicely, saying, "Here, take this." ನಾಲ್ಕನೇ ಪ್ರಶ್ನೆ. How would public notices need to be changed according to the author? According to the author, we have seen many public notices, instructions, and orders like no parking, no smoking, no admission, visitors' cars not allowed, and so on. But their terms sound rather tough. They should be changed. At least in case of no smoking, people are trying to be innovative, and instead of no smoking these days, they are writing thank you for not smoking. Similarly, the author is not suggesting that every situation calls for a thank you note, but at least we can try and be a bit more polite in our notice boards. Pick out any public notice. Try to make it read more polite. ಅಂದರೆ ನೀವು ಪಬ್ಲಿಕ್ ಅಲ್ಲಿ ನೋಡುವ ಹೊರಗಡೆ ನೋಡುವ ಸೂಚನಾ ಫಲಕಗಳನ್ನು ನೋಡಿ ಅದನ್ನ ಇನ್ನ ಪೊಲೈಟ್ ಅಂದರೆ ವಿನಮ್ರವಾಗಿ ಹೇಗೆ ಬರಿಬೋದು ಅಂತ ಯೋಚನೆ ಮಾಡಿ. ಒಂದು ಪಬ್ಲಿಕ್ ನೋಟಿಸ್ ಯಾವುದು ನನ್ನ ತಲೆಗೆ ಬರ್ತಾ ಇರೋದು, ಡೋಂಟ್ ಥ್ರೋ ಗಾರ್ಬೇಜ್ ಹಿಯರ್. ಇಲ್ಲಿ ಕಸವನ್ನ ಚೆಲ್ಲಬೇಡಿ. ಇದನ್ನ ಥ್ಯಾಂಕ್ ಯು ಫಾರ್ ನಾಟ್ ಥ್ರೋಯಿಂಗ್ ಗಾರ್ಬೇಜ್ ಹಿಯರ್ ಅಂತ ಬರಿಬೋದು. ನೀವು ಗಾರ್ಡನ್ಗಳಿಗೆ ಹೋದರೆ ಡೋಂಟ್ ಪ್ಲಕ್ ಫ್ಲವರ್ಸ್ ಆ್ಯಂಡ್ ಹರ್ಟ್ ಟ್ರೀಸ್ ಅಂತ ಬರೆದಿರ್ತಾರೆ. ಅದನ್ನು ಥ್ಯಾಂಕ್ ಯು ಫಾರ್ ನಾಟ್ ಡಿಸ್ಟ್ರಾಯಿಂಗ್ ಅ ಪ್ಲ್ಯಾಂಟ್ ಬೈ ಪ್ಲಕ್ಕಿಂಗ್ ಫ್ಲವರ್ಸ್ ಅಂತ ಬರಿಬೋದು. ಮುಂದೆ 12ನೇ ಪ್ಯಾರಾಗ್ರಾಫ್ನಲ್ಲಿ ಇಟ್ ಈಸ್ ಅವರ್ ಪ್ರಾಕ್ಟೀಸ್ ಟು ಬಿ ಬ್ರೀಫ್ ವೈಲ್ ಸೆಂಡಿಂಗ್ ಟೆಲಿಗ್ರಾಮ್ಸ್. ಹಿಯರ್ ಅಗೇನ್ ದ ರೀಸನ್ ಈಸ್ ಬ್ರೀವಿಟಿ. ಟೆಲಿಗ್ರಾಮ್ ಅಂತ ನೀವು ಕೇಳಿದರೂ ಇಲ್ಲೋ ಗೊತ್ತಿಲ್ಲ, ನಾವು ಚಿಕ್ಕವರಿದ್ದಾಗ ಕಳಿಸ್ತಾ ಇದ್ವಿ. ಇದಕ್ಕೆ ತುರ್ತು ಸಂದೇಶ ಅಂತ ಹೇಳ್ತಾರೆ. ಟೆಲಿಗ್ರಾಮ್ ಆ್ಯಪ್ ಬಗ್ಗೆ ಮಾತಾಡ್ತಾ ಇಲ್ಲ ನಾವಿಲ್ಲಿ. ಟೆಲಿಗ್ರಾಮ್ ಅನ್ನೋ ಒಂದು ಪೋಸ್ಟಲ್ ಸರ್ವಿಸ್ ಇತ್ತು. ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ಸಿಗೋ ಒಂದು ಸರ್ವಿಸ್ ಇತ್ತು. ತಂತಿ ತುರ್ತು ಸಂದೇಶ ಅಂತ ಕರಿತಾ ಇದ್ರು. ಇದರಲ್ಲಿ ನೀವು ಎಷ್ಟು ಶಬ್ದಗಳನ್ನು ಉಪಯೋಗಿಸ್ತೀರೋ ಅಷ್ಟರ ಮೇಲೆ ಚಾರ್ಜ್ ಮಾಡಲಾಗ್ತಾ ಇತ್ತು. ಹಿಯರ್ ಅಗೇನ್ ದಿ ರೀಸನ್ ಈಸ್ ಬ್ರೀವಿಟಿ. ವಿ ವಾಂಟ್ ಟು ಸೇವ್ ವರ್ಡ್ಸ್ ಇನ್ ಆರ್ಡರ್ ಟು ಕಟ್ ಕಾಸ್ಟ್ಸ್. ಟೆಲಿಗ್ರಾಮ್ನಲ್ಲಿ ನೀವು ಒಂದು ಪುಟ ಬರೆದ್ರೆ ಆ ಒಂದು ಪುಟದ ಟೆಲಿಗ್ರಾಮ್ ಬೆಲೆ 100ರಿಂದ 150 ರೂಪಾಯಿ ಆಗ್ತಾ ಇತ್ತು. ಏನೋ ಇನ್ನೂ ಹೆಚ್ಚು ಆಗ್ಬೋದಿತ್ತು. ಅದಕ್ಕೆ ಟೆಲಿಗ್ರಾಮ್ನಲ್ಲಿ ಸಿಂಪಲ್ ಆಗಿ 1-2 ವಾಕ್ಯಗಳನ್ನು ಬರೆದು ಟೆಲಿಗ್ರಾಮ್ ಮೂಲಕ ಕಳಿಸ್ತಾ ಇದ್ರು. ಯಾಕಂದರೆ ಸಣ್ಣ ಸೆಂಟೆನ್ಸ್ಗಳಿದ್ರೆ ಕಡಿಮೆ ದುಡ್ಡು ಖರ್ಚಾಗತ್ತೆ ಅನ್ನೋ ಒಂದು ನಂಬಿಕೆ. We want to save words in order to cut costs. So if someone wants to request his brother to receive him at station, he might send a telegram somewhat like this. Reaching Mumbai Thursday, stop. Shatabdi, stop. Meet station ಅಂತ ಬರಿತಾ ಇದ್ರು. Now just for the sake of one single word,
The telegram has become totally devoid of any courtesy. ಯಾರೋ ಒಬ್ಬ ಮುಂಬೈದವರನು ಅವ್ರ ಅಣ್ಣನ್ನ ಬಂದು ನೀನು ನನ್ನನ್ನು ರೈಲ್ವೆ ಸ್ಟೇಷನಿಂದ ಮನೆಗೆ ಕರ್ಕೊಂಡು ಹೋಗು ಅಂತ ಬರೆಯೋ ಟೆಲಿಗ್ರಾಮ್ನಲ್ಲಿ ರೀಚಿಂಗ್ ಮುಂಬೈ ಥರ್ಸ್ಡೇ ಸ್ಟಾಪ್ ಶತಾಬ್ದಿ ಸ್ಟಾಪ್ ಮೀಟ್ ಸ್ಟೇಷನ್ ಅಂತ ಬರೆದ್ರು. ಇದರಿಂದ ಏನಾಯ್ತಂದ್ರೆ ದಿ ಎಂಟೈರ್ ಮೆಸೇಜ್ ವಾಸ್ ಡಿವೈಡ್ ಆಫ್ ಕರ್ಟಸಿ. ಡಿವೈಡ್ ಅಂದರೆ ರಹಿತವಾಗಿತ್ತು. ಎದರಿಂದ? ಕರ್ಟಸಿ ರಹಿತ ಆಗಿತ್ತು. COURTESY ಕರ್ಟಸಿ ಅಂದರೆ ಸೌಜನ್ಯ ರಹಿತ ಆಗಿತ್ತು. ಡಿವೈಡ್ ಆಫ್ ಕರ್ಟಸಿ ಅಂದರೆ ಸೌಜನ್ಯ ರಹಿತವಾಗಿತ್ತು. What could he be the additional cost of adding, please? Nowadays, the telegram has been relegated to the background due to the coming of telephone and the internet. But have we solved the issue of courtesy? Don't we see, or should I say here, people ask, who's this? Instead of saying, may I know who is calling, please? ಟೆಲಿಗ್ರಾಮ್ನಲ್ಲಿ ಪ್ಲೀಸ್ ಪಿಕ್ ಮೀ ಅಪ್ ಫ್ರಮ್ ಸ್ಟೇಷನ್ ಅಂತ ಬರೆದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದನ್ನು ಬಿಟ್ಟು ರೀಚಿಂಗ್ ಮುಂಬೈ ಥರ್ಸ್ಡೇ ಅಂತ ಬರೆದ್ರೆ ಅಲ್ಲಿ ಯಾವುದೇ ಸೌಜನ್ಯ ಇರಲಿಲ್ಲ. ಆದರೆ ಈಗ ಇತ್ತೀಚೆಗೆ ಟೆಲಿಫೋನ್ ಮೊಬೈಲ್ ಫೋನ್ಗಳು ಬಂದ ಮೇಲೆ ಟೆಲಿಗ್ರಾಮ್ನ ಉಪಯೋಗ ಕಡಿಮೆ ಆಗಿದೆ. ಆದರೆ ಕೂಡ ಸೌಜನ್ಯದಲ್ಲಿನ ಸೌಜನ್ಯದ ಉಪಯೋಗ ಇನ್ನೂ ಜಾಸ್ತಿ ಆಗೇ ಇಲ್ಲ, ಅದು ಕೂಡ ಕಡಿಮೆ ಆಗಿದೆ. ಯಾವುದೇನೋ ಫೋನ್ ನಂಬರ್ ಬಂದರೆ, ಅನ್ನೋನ್ ಫೋನ್ ನಂಬರಿಂದ ಕಾಲ್ ಬಂದರೆ ಹೂ ಇಸ್ ದಿಸ್ ಅಂತ ಕೇಳ್ತೀವಿ. ಅದರ ಬದಲು ನಾವು ಮೇ ಐ ನೋ ಹೂ ಇಸ್ ಆನ್ ದಿ ಲೈನ್ ಪ್ಲೀಸ್ ಅಂತ ಕೇಳೋಕ್ಕೆ ಸಾಧ್ಯ ಆಗಲ್ವಾ? ಮೇ ಐ ನೋ ಹೂ ಇಸ್ ಕಾಲಿಂಗ್ ಪ್ಲೀಸ್ ಅಂತ ಕೇಳ್ಬೋದು ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಇನ್ ಅ ಸರ್ಟನ್ ಬುಕ್ ಆನ್ ಕಮ್ಯುನಿಕೇಶನ್, ಇಲ್ಲಿಂದ ಓದ್ತಾ ಇರೋದು. ಇನ್ ಅ ಸರ್ಟನ್ ಬುಕ್ ಆನ್ ಕಮ್ಯುನಿಕೇಶನ್ I found a very interesting method of asking who is calling. If you call Mr. Patel in his office, his secretary will receive the call, and before connecting to Mr. Patel, she would want to know who the caller is so that she can inform the same to Mr. Patel. What does the secretary say? She does not say who is this, or even may I know who is calling, please? She says, can I tell Mr. Patel who is calling, please? The idea this, you want to talk to Mr. Patel. I do not wish to know who you are, but I must tell Mr. Patel who is calling him. Therefore, I am requesting you to tell me who are you. ಇಲ್ಲಿ ಇನ್ನ ಒಂದು ಸನ್ನಿವೇಶದಲ್ಲಿ ಮಿಸ್ಟರ್ ಪಟೇಲ್ ಅವರ ಆಫೀಸ್ಗೆ ಯಾರನ್ನ ಬುಕ್ ಮಾಡಿದರೆ ಈ ಘಟನೆಯನ್ನ ಒಂದು ಕಮ್ಯುನಿಕೇಶನ್ ಅಂದರೆ ಕಮ್ಯುನಿಕೇಶನ್ ಅಂದರೆ ಏನು? ಸಂವಾದ. ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟ ಸಂವಾದ, ಮಾಹಿತಿಯ ಸಂವಹನ, ತಿಳಿಸುವುದು, ಮಾತುಕತೆ, ಇದನ್ನ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಸಂಬಂಧಪಟ್ಟ ಒಂದು ಪುಸ್ತಕದಲ್ಲಿ ಹೀಗೆ ಬರೆದಿದ್ರು. ಅಲ್ಲಿ ಮಿಸ್ಟರ್ ಪಟೇಲ್ ಅನ್ನುವವರ ಸೆಕ್ರೆಟರಿ ಒಬ್ರು ಯಾರ್ದನ್ನ ಕಾಲ್ ಬಂದ್ರೆ ಹೂ ಇಸ್ ದಿಸ್ ಅಂತಾನು ಕೇಳ್ತಾ ಇರಲಿಲ್ಲ. ಮೇ ಐ ನೋ ಹೂ ಐ ಆಮ್ ಟಾಕಿಂಗ್ ಟು ಅಂತಾನು ಕೇಳ್ತಾ ಇರಲಿಲ್ಲ. ಮೇ ಐ ನೋ ಹೂ ಇಸ್ ಕಾಲಿಂಗ್ ಪ್ಲೀಸ್ ಅಂತಾನು ಕೇಳ್ತಾ ಇರಲಿಲ್ಲ. ಅದ್ರ ಬದಲು ಕ್ಯಾನ್ ಐ ಟೆಲ್ ಮಿಸ್ಟರ್ ಪಟೇಲ್ ಹೂ ಇಸ್ ಕಾಲಿಂಗ್ ಪ್ಲೀಸ್ ಅಂತ ಕೇಳ್ತಾ ಇದ್ರು. ಇದರಿಂದ ಎರಡು ಸಂದೇಶಗಳು ಹೋಗ್ತಾ ಇತ್ತು. ಏನಂದ್ರೆ, ನೀವು ಕಾಲ್ ಮಾಡ್ತಾ ಇರೋ ಫೋನ್ ನಂಬರ್ ಮಿಸ್ಟರ್ ಪಟೇಲ್ ಅವರಿಗೆ ಸೇರಿದ್ದು, ನೀವು ಮಿಸ್ಟರ್ ಪಟೇಲ್ ಅವರ ಜೊತೆ ಮಾತಾಡೋಕ್ಕೆ ಕಾಲ್ ಮಾಡಿದ್ದೀರಾ. ಅದಕ್ಕೆ ನಾನು ಮಿಸ್ಟರ್ ಪಟೇಲ್ ಅವರಿಗೆ ನೀವು ಯಾರು ಅಂತ ತಿಳಿಸ್ಬೇಕಾಗತ್ತೆ, ಅದಕ್ಕೆ ನಿಮ್ಮ ಹೆಸರನ್ನ ಹೇಳಿ ಅಂತ ಕೇಳ್ತಾ ಇದ್ರು ಅಂತ ಬರೆದಿದ್ದಾರೆ. ಕನ್ಸಿಡರ್ how we respond when someone says thank you to us. In the olden days, people used to say don't mention it. Later, people started using phrase it's all right. Nowadays, people say you are welcome or simply welcome.
ಯಾರನ್ನ ನಮಗೆ ನಾವು ಯಾರಿಗಾದ್ರೂ ಸಹಾಯ ಮಾಡ್ತೀವಿ ಅದಕ್ಕೆ ನಮಗೆ ಯಾರನ್ನ ಥ್ಯಾಂಕ್ ಯು ಅಂತ ಹೇಳಿದರೆ ಹಿಂದೆ ತುಂಬ ಹಿಂದೆ ನಾವು ಚಿಕ್ಕವರಿದ್ದಾಗೆಲ್ಲ ಡೋಂಟ್ ಮೆನ್ಷನ್ ಇಟ್ ಅಂತ ಹೇಳ್ತಾ ಇದ್ವಿ. ಅದಾದಮೇಲೆ ಇವಾಗ ಏನು ಹೇಳ್ತಾ ಇದ್ದಾರೆ, ಇಟ್ಸ್ ಆಲ್ ರೈಟ್ ಅಂತಲೂ ಹೇಳ್ತಾ ಇದ್ದಾರೆ. ಅದರ ಬದಲು ಯು ಆರ್ ವೆಲ್ಕಮ್ ಆರ್ ಸಿಂಪ್ಲಿ ವೆಲ್ಕಮ್ ಅಂತಲೂ ಹೇಳ್ತಾ ಇದ್ದಾರೆ. ಒನ್ ಮೆಥಡ್ ಆಫ್ ಅವರ್ ಇಂಪ್ರೂವಿಂಗ್ ಅವರ್ ಕಮ್ಯುನಿಕೇಷನ್ ವಿತ್ ಅದರ್ಸ್ is to put you before I as far as possible. ನಾವು ಬೇರೆಯವರ ಜೊತೆ ಮಾತಾಡುವಾಗ, ಸಂವಾದ ಮಾಡಬೇಕಾದ್ರೆ, ಮಾತುಕತೆ ನಡೆಸಬೇಕಾದ್ರೆ ನಮ್ಮ ಮಾಹಿತಿಯ ಸಂವಹನವನ್ನು ಇಂಪ್ರೂವ್ ಮಾಡಲು, ಸುಧಾರಿಸಲು ಮಾಡಬೇಕಾದ ಒಂದು ಸಿಂಪಲ್ ಟ್ರಿಕ್ ಏನಂದರೆ ಯು ಅನ್ನೋ ಶಬ್ದನ ಜಾಸ್ತಿ ಬಳಕೆ ಮಾಡಬೇಕು. ಐ ಅನ್ನೋ ಶಬ್ದವನ್ನು ತುಂಬ ಕಡಿಮೆ ಬಳಕೆ ಮಾಡಬೇಕು. ಇಲ್ಲಿ ನಾವು ಚಿಕ್ಕವರಿದ್ದಾಗ ನಮಗೆ ಸ್ಕೂಲಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ರು ಒಂದಿನ. ಇದು ಫುಲ್ ಸ್ಕೂಲ್ ಆ್ಯಕ್ಟಿವಿಟಿ, ಎಲ್ಲರೂ ಮಾಡಲೇಬೇಕಾದ ಆ್ಯಕ್ಟಿವಿಟಿ. 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಎಲ್ಲರೂ ಮಾಡಬೇಕಾದ ಆ್ಯಕ್ಟಿವಿಟಿ. ಇಲ್ಲಿ ಆ್ಯಕ್ಟಿವಿಟಿನಲ್ಲಿ ಏನಂದರೆ ನಿಮ್ಮ ಜೊತೆಗೆ ಒಂದು ಪೇಪರನ್ನ ಇಟ್ಕೋಬೇಕು. ನೀವು ಮಾತಾಡಬೇಕಾದ್ರೆ ನಾವು, ನಾನು, ನನ್ನದು, ನಮ್ಮದು ಅನ್ನೋ ಶಬ್ದಗಳನ್ನು ಎಷ್ಟು ಸರ್ತಿ ಉಪಯೋಗ ಮಾಡ್ತೀರಾ ಅಷ್ಟು ಕೌಂಟ್ ಮಾಡ್ತಾ ಹೋಗಬೇಕು. 100 ಸರ್ತಿ ನಾವು, ನಾನು, ನನ್ನದು ಅಂತ ಉಪಯೋಗ ಮಾಡಿದಿರಾ, ಎಲ್ಲವನ್ನ ಸೇರಿಸಿ ನಾವು, ನಾನು, ನನ್ನದು, ನಮ್ಮದು ಹೀಗೆ ಎಷ್ಟು ಸರ್ತಿ ಈ ಶಬ್ದಗಳ ಉಪಯೋಗ ಮಾಡ್ತೀರಾ ಅಂತ ಕೌಂಟ್ ಮಾಡಬೇಕಾಗಿತ್ತು. ಯಾರು ಜಾಸ್ತಿ ಅತಿ ಹೆಚ್ಚು ಸರ್ತಿ ನಾವು, ನಾನು, ನಮ್ಮದು ಅಂತ ಕೌಂಟ್ ಮಾಡಿದ್ರು ಅವರಿಗೆ ಕಮ್ಯುನಿಕೇಷನ್ ಕ್ಲಾಸ್ ಹಾಕ್ತಾ ಇದ್ರು. ಅವರಿಗೆ ಸ್ಪೆಷಲ್ ಕ್ಲಾಸ್ ಹಾಕಿ ಅವರ ಸಂವಾದವನ್ನು ಇಂಪ್ರೂವ್ ಮಾಡೋದನ್ನು ಕಲಿಸ್ತಾ ಇದ್ರು. ಹಾಗೆಯೇ ಬೇಕಾದರೆ ನೀವು ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ಸರ್ತಿ ನಾನು, ನನ್ನದು, ನಮ್ಮದು, ನಾವು ಅಂತ ಉಪಯೋಗ ಮಾಡ್ತೀರೋ ಟಿಕ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಕಡಿಮೆ ಈ ಶಬ್ದಗಳ ಉಪಯೋಗ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನಾವು, ನನ್ನದು, ನಮ್ಮದು, ನಮ್ಮದು ಅನ್ನೋ ಶಬ್ದಗಳಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಈ ಶಬ್ದಗಳ ಉಪಯೋಗ ಮಾಡಿದರೆ ನಿಮ್ಮ ಎದುರುಗಡೆ ಇರೋ ಜನರಿಗೆ ನಿಮ್ಮ ಜೊತೆ ಮಾತಾಡೋ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅವರು ಇವನು ಅವನದೇ ಬಡಾಯಿ ಕೊಚ್ಕೊತಾನೆ, ಬರೀ ನಾನು, ನನ್ನದು ಅನ್ನೋ ಹಂಗಿದೆ ಇವನಿಗೆ, ಇವಳಿಗೆ ಅಂತ ತಿಳ್ಕೊತಾರೆ. ಅದಕ್ಕೆ ಎಷ್ಟು ಕಡಿಮೆನೋ ಅಷ್ಟು ಕಡಿಮೆ ಸರ್ತಿ ಈ ಶಬ್ದಗಳ ಉಪಯೋಗ ಮಾಡಬೇಕು. ಯಾವ ಶಬ್ದಗಳ ಉಪಯೋಗ? ನಾವು, ನಾನು, ನನ್ನದು, ನಮ್ಮದು, ನಾನು ಅನ್ನೋ ಈ ಶಬ್ದಗಳ ಉಪಯೋಗ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಸರ್ತಿ ಮಾಡಬೇಕು. ಕೆಲವೊಂದು ಸರ್ತಿ ನನ್ನ ಹೆಸರು ವಿಶ್ವನಾಥ ಅಂತ ಹೇಳಬೇಕಾದ್ರೆ ನನ್ನ ಅಂತ ಉಪಯೋಗ ಮಾಡಬೇಕಾಗತ್ತೆ. ಅದನ್ನು ನೀವು ಬಿಟ್ಬಿಡ್ಬೋದು, ಕೌಂಟ್ ಮಾಡೋಕ್ಕೆ ಹೋಗ್ಬಿಡಿ ಆ ಥರ ಹೆಸರು ಹೇಳಬೇಕಾದ್ರೆ. ಆದರೆ ಈ ಮನೆ ನನ್ನದು ಬದಲು ಈ ಮನೆ ನಮ್ಮದು ಅಂತ ಉಪಯೋಗ ಮಾಡ್ಬೋದು. ಅದರ ಬದಲು ಇನ್ನೂ ಹೇಳಬೇಕಾದ್ರೆ ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದರೆ ನಿಮ್ಮ ಜೊತೆ ಸಂವಾದ ಮಾಡೋರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ನಿಮ್ಮ ಜೊತೆ ಮಾತಾಡಬೇಕು ಅನಿಸುತ್ತೆ. ನಿಮ್ಮ ಮನೆ ಎಲ್ಲಿದೆ, ನಿಮ್ಮದು ಯಾವ ಊರು, ಹೀಗೆ ನಾನು, ನನ್ನ, ನಮ್ಮ, ನಮ್ಮದು ಶಬ್ದಗಳ ಉಪಯೋಗ ಕಡಿಮೆ ಮಾಡಿ ಆದಷ್ಟು ಜಾಸ್ತಿ ನೀವು, ನಿಮ್ಮ, ನಿಮ್ಮದು, ನೀವು ಹೇಗೆ, ನೀವೇನು, ನೀವೆಂತ ಅಂತ ಅವರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ ನಿಮಗೆ 2 ಉಪಯೋಗ. ಒಂದು, ಜನರು ನಿಮ್ಮನ್ನು ಇಷ್ಟಪಡ್ತಾರೆ. 2ನೇದು, ನಿಮಗೆ ಬೇರೆಯವರ ಬಗ್ಗೆ, ಬೇರೆ ಜಗತ್ತಿನ ಬಗ್ಗೆ, ಅವರಿಗಿರೋ ಜ್ಞಾನದ ಬಗ್ಗೆ ಅರಿವಾಗುತ್ತೆ. ಎಲ್ಲರೂ ಜ್ಞಾನಿಗಳು, ಎಲ್ಲರಿಗೂ ಒಂದಿಲ್ಲ ಒಂದು ವಿಷಯದಲ್ಲಿ ನಿಪುಣತೆ ಇರುತ್ತೆ. ಆವಾಗ ನೀವು ಯಾವಾಗ ಜನರಿಗೆ ನೀವು, ನಿಮ್ಮದು, ನೀವು ಹೇಗೆ, ನೀವೇ ಅಂತ ಮಾತಾಡ್ತಿರೋ ಅವರ ಜ್ಞಾನ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, our communication with others is to put you before I as far as possible. Consider some words like union, united, building, guiding, trusting, communication, and so on. In these words, the letter U comes before the letter I. This indicates to us that we should try to put you, that is, the other person, before I. If I wish to thank someone for the nice party, I can say, your party was so enjoyable, I thank you. Another instance, your letter made me so very happy.
ಅಂತ ಯು ಅನ್ನೋ ಶಬ್ದವನ್ನ ಐಗಿಂತ ಮುಂಚೆ ಉಪಯೋಗ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 15ನೇ ಪ್ಯಾರಾಗ್ರಾಫ್ನಲ್ಲಿ it may be noted that there is no limit to the improvement we can make in our action or speech. ಇಲ್ಲಿ ಗಮನ ಕೊಡಬೇಕಾದ ವಿಷಯ ಏನು ಅಂದರೆ, ನೀವು ನಿಮ್ಮ ಮಾತು ಮತ್ತು ಕೆಲಸಗಳಲ್ಲಿ ಸುಧಾರಣೆ ಮಾಡಿಕೊಳ್ಳಲು ಒಂದು ಲಿಮಿಟ್ ಅಂತ ಇರಲ್ಲ, ಎಷ್ಟು ಬೇಕೋ ಅಷ್ಟು ಸುಧಾರಣೆ ಮಾಡ್ಬೋದು. ನಾಟ್ ಕ್ಯಾನ್ ವಿ ಸೇ ದ್ಯಾಟ್ ಅ ಪರ್ಟಿಕ್ಯುಲರ್ ಆ್ಯಕ್ಷನ್ ಆರ್ ಫಾರ್ಮ್ ಆಫ್ ಸ್ಪೀಚ್ ಈಸ್ ದಿ ಬೆಸ್ಟ್. ಹಾಗಂತ ನಾವು ಒಂದು ಥರ ಮಾಡುವ ಕೆಲಸ ಅಥವಾ ಒಂದು ರೀತಿಯಲ್ಲಿ ಮಾತಾಡುವ ವಿಧಾನ ತುಂಬ ಅತ್ಯುತ್ತಮವಾಗಿದ್ದು ಅಂತಲೂ ಹೇಳೋಕ್ಕಾಗಲ್ಲ. ದೆರ್ ಇಸ್ ನೋ ಫಾರ್ಮುಲಾ, ಇದಕ್ಕೊಂದು ಸೂತ್ರ ಇಲ್ಲ. ವಾಟ್ ಈಸ್ ಬೆಸ್ಟ್ ಮೇ ಡಿಪೆಂಡ್ ಆನ್ ದಿ ಒಕೇಶನ್. ಆ ಸಂದರ್ಭಕ್ಕೆ ತಕ್ಕಂತೆ ನೀವು ಅಲ್ಲಿ ತುಂಬಾ ಉತ್ತಮವಾದ ಅತ್ಯುತ್ತಮವಾದ ರೀತಿಯನ್ನು ಕಂಡುಹಿಡಿಯಬೇಕು. ಆ್ಯಂಡ್ ಇಟ್ ಮೇ ಬಿ ಪಾಸಿಬಲ್ ಟು ಕಂಟಿನ್ಯೂಸ್ಲಿ ಮೇಕ್ ಇಂಪ್ರೂವ್ಮೆಂಟ್. ಹಾಗಂತ ನೀವು ಅಲ್ಲಿಗೆ ನಿಲ್ಲೋದಲ್ಲ. ಅದೇ ಥರದ ಸನ್ನಿವೇಶ ಮುಂದಿನ ಸಾರ್ತಿ ಬಂದಾಗ ನೀವು ಹಿಂದಿನ ಸಾರ್ತಿ ಆ ಸನ್ನಿವೇಶದಲ್ಲಿ ಹೇಗೆ ಮಾತಾಡಿದ್ರೋ ಅದಕ್ಕಿಂತ ಚೆನ್ನಾಗಿ ಮಾತಾಡೋ ಗುರಿ ಹೊಂದಿರಬೇಕು. ದಿ ಹೋಲ್ ಐಡಿಯಾ ಈಸ್ ಟು ಬಿ ಅವೇರ್ ಆಫ್ ದಿ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡೂಯಿಂಗ್ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್. ಇಲ್ಲಿರೋ ಸಂದೇಶ, ದಿ ಐಡಿಯಾ, ಯೋಚನೆ ಏನಪ್ಪ ಅಂದರೆ ಟು ಬಿ ವೇರ್. ನಾವು ಅರಿವಿನಿಂದ ಸೇರಿಸ್ಕೋಬೇಕು, ಅರಿವಿನ ಜೊತೆ ಸೇರಬೇಕು. ಎದರ ಬಗ್ಗೆ? ಆಫ್ ದಿ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್, ಅವಶ್ಯಕತೆ ಮತ್ತು ಅದರ ಪ್ರಾಮುಖ್ಯತೆ. ಯಾವುದರ ಅವಶ್ಯಕತೆ ಮತ್ತು ಪ್ರಾಮುಖ್ಯತೆ? ಆಫ್ ಡೂಯಿಂಗ್ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್. ಕೆಲಸಗಳನ್ನು ಮತ್ತು ವಾಕ್ಯಗಳನ್ನು ಚೆನ್ನಾಗಿ ಮತ್ತು ಅದಕ್ಕಿಂತ ಚೆನ್ನಾಗಿ ಮಾಡುವ ಮತ್ತು ಹೇಳುವ ವಿಧಾನಗಳನ್ನು ನಾವು ಹುಡುಕುವ ಒಂದು ಅತ್ಯಗತ್ಯ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ನೋಡಿ ಗ್ಲೋಸರಿ ಪಾರ್ಟ್ಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ? ವಾಟ್ ವರ್ಡ್ ಯೂಶಲಿ ಮೇಕ್ಸ್ ಅವರ್ ಎನ್ಕ್ವೈರೀಸ್ ಮೋರ್ ಪೊಲೈಟ್? Illustrate with an example. ಉತ್ತರ ಗಮನ ಕೊಟ್ಟು ಕೇಳಿ. A word of good manner usually makes our enquiries polite. For an illustration, suppose we go to a railway station. There we want to inquire about the arrival timing of Nizamuddin Express. We may require the station master asking, may I know the arrival time of Nizamuddin Express? Or may I know when does Nizamuddin Express arrive please? ಅಂತ ಕೇಳಬಹುದು ಅಂತ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಎರಡನೇ ಪ್ರಶ್ನೆ, ಇಮ್ಯಾಜಿನ್ ದ್ಯಾಟ್ ಯು ಆರ್ ಟಾಕಿಂಗ್ ಟು ಸಮ್ವನ್ ಆನ್ ದಿ ಫೋನ್. ಹೌ ಡು ಯು ಸ್ಟಾರ್ಟ್ ದಿ ಕಾನ್ವರ್ಸೇಷನ್? If I am talking to someone on the phone, I would start the conversation by asking politely, may I know who is speaking, please? May I know who is on the line, please? May I know who is on the other side, please? ಅಂತ ಕೇಳಬಹುದು. ಮೂರನೇ ಪ್ರಶ್ನೆ, read paragraph 14 carefully. Do you agree with the comparison made there? Discuss. 14ನೇ ಪ್ಯಾರಾಗ್ರಾಫ್ನ ಗಮನ ಕೊಟ್ಟು ಓದಿ. ಅಲ್ಲಿರುವ ಪಾಯಿಂಟ್ಗಳನ್ನು ನೀವು ಒಪ್ಪುತ್ತೀರಾ ಅಂತ ಕೇಳ್ತಾ ಇದ್ದಾರೆ. ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್, ಉತ್ತರ ಹೇಳ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿ. ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, a question arises about comparison because better usually follows than. Wise people say that we should compare ourselves with our own selves. Here the author says that we should not compare our performance with someone else's performance. We can, however, compare our performance with our last year's performance, last incident's performance,
last event's performance, and compare if we are doing better or not. This is the right way to compare ourselves with own selves ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ರಶ್ನೆ, why does the author say that there is no formula for best action or best form of speech? ಉತ್ತರ ಗಮನ ಕೊಟ್ಟು ಕೇಳಿ. It may be noted that there is no limit to the improvement we can make in our actions or speech, nor we say nor can we say that a particular action or a form of speech is the best. What is the best may depend on the occasion, uh, and it may be possible and it may be possible to continuously make improvements. So, the author says that there is no formula for the best action or the best form of speech ಅಂತ ಬರಿತೀರಾ. ಗ್ಲೋಸರಿನಲ್ಲಿ ಎಲ್ಲ ಶಬ್ದಗಳ ಅರ್ಥಗಳನ್ನು ನಾನು ಆಲ್ರೆಡಿ ಹೇಳಿದ್ದಾಗಿದೆ. ಅವುಗಳನ್ನು ನೋಡಿಕೊಂಡು ಓದ್ಕೊಳ್ಳಿ. ಥಿಂಕ್ ಅಬೌಟ್ ದಿ ಟೆಕ್ಸ್ಟ್ ವರ್ಕಿಂಗ್ ಇನ್ ಪೇರ್ಸ್. ಅಟೆಂಪ್ಟ್ ದಿ ಫಾಲೋಯಿಂಗ್ ಕ್ವಶನ್ಸ್. C1. The author gives a number of instances of expressions that sound odd or unpleasant. Find all such expressions from the text and rewrite them in a polite form. ಇಲ್ಲಿ ಪಠ್ಯದ ಬರಹಗಾರರು ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಯಾವ ಉದಾಹರಣೆಗಳನ್ನು? ಒಂದಿಷ್ಟು ಕಠೋರವಾದ ಮಾತುಗಳು, ಸೂಚನೆಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಹುಡುಕಿ ಅವುಗಳನ್ನು ಬರೆದು, ಕಠೋರವಾದ ಸೂಚನೆಗಳನ್ನು ಬರೆದು ಅದನ್ನು ನೀವು ವಿನಯಭರಿತ ಸೂಚನೆಗಳಾಗಿ ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಉದಾಹರಣೆ ನೋ ಸ್ಮೋಕಿಂಗ್, ಅದನ್ನು ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಅಂತ ಬರೀಬಹುದು. ನೋ ಪಾರ್ಕಿಂಗ್ ಬದಲು ಥ್ಯಾಂಕ್ ಯು ಫಾರ್ ನಾಟ್ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ದಿ ಗೇಟ್ ಅಂತ ಬರಿಬಹುದು. ಅಥವಾ ಥ್ಯಾಂಕ್ ಯು ಫಾರ್ ನಾಟ್ ಪಾರ್ಕಿಂಗ್ ಹಿಯರ್ ಅಂತಲೂ ಬರಿಬಹುದು. ವಿಸಿಟರ್ಸ್ ಕಾರ್ಸ್ ನಾಟ್ ಅಲೋಡ್ ಅಂತ ಬರೆಯೋ ಬದಲು ಡಿಯರ್ ವಿಸಿಟರ್ಸ್ ಪ್ಲೀಸ್ ಲೀವ್ ಯುವರ್ ಕಾರ್ಸ್ ಔಟ್ಸೈಡ್ ದಿ ಪ್ರಮೈಸ್ ಅಂತ ಬರೀಬಹುದು. ಡೋಂಟ್ ಸಿಟ್ ಹಿಯರ್ ಫಾರ್ ಟೂ ಲಾಂಗ್ ಅನ್ನೋ ಒಂದು ಸೂಚನೆಯನ್ನ ಒಂದು ರೆಸ್ಟೋರೆಂಟ್ನಲ್ಲಿ ನೋಡಿರ್ತಾರೆ. ಅದ್ರ ಬದಲು ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್ ಅಂತ ಬರೀಬಹುದು. ಪ್ಲೀಸ್ ಮೇಕ್ ರೂಮ್ ಫಾರ್ ಯುವರ್ ವೇಟಿಂಗ್ ಫ್ರೆಂಡ್ಸ್ ಅಂತಲೂ ಬರೀಬಹುದು. ಈ ಒಂದಿಷ್ಟು ಉದಾಹರಣೆಗಳನ್ನು ಈ ಪಾಠದಲ್ಲಿ ಕೊಡಲಾಗಿದೆ. ರಿಕಾಲ್ ಅ ಸಿಚುವೇಶನ್ that still makes you feel pleased by the speaker's words. Why? Discuss. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಜೊತೆ ತುಂಬಾನೇ ಒಳ್ಳೆಯದಾಗಿ ಮಾತಾಡಿರ್ಬೋದು. ಅವರ ಮಾತುಗಳು ನಿಮಗೆ ಇನ್ನೂ ನೆನಪಿರುತ್ತೆ. ಅವುಗಳು ಯಾಕೆ ನೆನಪಿದೆ ಮತ್ತು ಅವರು ಯಾವ ಮಾತುಗಳನ್ನು ಮಾತಾಡಿದ್ರು ಅಂತ ಯೋಚನೆ ಮಾಡಿ ಬರೀರಿ. ಇದು ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್ ಕ್ವಶನ್ ಮತ್ತು ಸೆಲ್ಫ್ ಅಸೆಸ್ಮೆಂಟ್ ಆಗಿದ್ದ ಕಾರಣಕ್ಕೆ ಹೋಮ್ವರ್ಕ್ ಕೂಡ ಆಗಿರುತ್ತೆ. C3ನಲ್ಲಿ ಹೌ ಕ್ಯಾನ್ ವಿ ರಿಯಾಕ್ಟ್ ಇಫ್ ಸಮ್ವನ್ ಸೇಸ್ ನೋ, ವೈ, ಡಿಸ್ಕಸ್. ಯಾರಾದರೂ ನಮಗೆ ಇಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಹೇಗೆ ರಿಯಾಕ್ಟ್ ಮಾಡಬಹುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಹೀಗಿರ್ಬೋದು. ಆನ್ ಮೆನಿ ಒಕೇಶನ್ಸ್ ಪೀಪಲ್ ರೆಸ್ಪಾಂಡ್ ವಿತ್ ಅ ನೋ. ವಿ ಹ್ಯಾವ್ ಟು ಟೇಕ್ ನೋಸ್ as gracefully as we take the yeses. Suppose if a person responds no when we ask him or her for a tea or coffee or anything else, this response no is not a good expression. At least he or she should add no like no thanks. But still, some people prefer says no. But we cannot take others' words literally and hold grudge on them ಅಂತ ಉತ್ತರಗಳನ್ನು ಬರೀತೀರಾ. ಮುಂದೆ ವೊಕ್ಯಾಬ್ಯುಲರಿನಲ್ಲಿ ರೀಡ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ವರ್ಕಿಂಗ್ ಇನ್ ಪೇರ್ಸ್ ಗ್ರೂಪ್ಸ್ ಟ್ರೈ ಟು ಗೆಸ್ ದಿ ಮೀನಿಂಗ್ಸ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಫಾರ್ಮ್ಸ್ ದಿ ಕಾಂಟೆಕ್ಸ್ಟ್. ಕೆಳಗೆ ಕೊಟ್ಟಿರುವ ಸನ್ನಿವೇಶಗಳಲ್ಲಿ ಅಂಡರ್ಲೈನ್ ಮಾಡಿರುವ
ಶಬ್ದಗಳ ಅರ್ಥಗಳನ್ನು ನೀವು ಕಂಡುಹಿಡೀರಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಅಂತ ಹೇಳ್ತಾ ಇದ್ದಾರೆ. ಸಕ್ಸಸ್ ಈಸ್ ಅ ಜರ್ನಿ ನಾಟ್ ಎ ಡೆಸ್ಟಿನೇಷನ್. ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇದೇ ಥರ ಇಲ್ಲಿರುವ ಎಲ್ಲ ಶಬ್ದಗಳನ್ನು ನಾನು ಅರ್ಥಗಳನ್ನು ಆಲ್ರೆಡಿ ಹೇಳಿದ್ದೇನೆ. ಗ್ರಜ್ಜಿಂಗ್ಲಿ ಹೇಳಿಲ್ಲ, ಟೇಸ್ಟಿಫೇರ್ ಹೇಳಿಲ್ಲ, ಪಾಶ್ ಹೇಳಿಲ್ಲ. ಈ ಮೂರು ಶಬ್ದಗಳ ಅರ್ಥಗಳನ್ನು ನೀವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಗ್ರಜ್ಜಿಂಗ್ಲಿ ಅಂದರೆ ಕೋಪವನ್ನು ಇಟ್ಕೊಂಡು ಅಂತ ಅರ್ಥ. ಟೇಸ್ಟಿ ಫೇರ್ ಅಂದರೆ ಕಡಿಮೆ ಬೆಲೆ ಅಂತ ಅರ್ಥ. ಪಾಶ್ ಅಂದರೆ ಆಧುನಿಕವಾದ, ತುಂಬಾನೇ ಚೆನ್ನಾಗಿರುವ. ಸ್ಟೀವರ್ಡ್ಸ್ ಅಂದರೆ ಹೋಟೆಲ್ನಲ್ಲಿ ಕೆಲಸ ಮಾಡೋ ಸೇವಕರು ಅಂತ ಅರ್ಥ. ವರ್ಕ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಮ್ಯಾಚ್ ವರ್ಡ್ಸ್ ಅಂಡರ್ ಎ ವಿತ್ ದೇರ್ ಮೀನಿಂಗ್ ಅಂಡರ್ ಬಿ. ಕೆಳಗಿರೋ ಟೇಬಲ್ನಲ್ಲಿ ಎ ಕಾಲಮ್ನಲ್ಲಿರುವ ಶಬ್ದಗಳನ್ನು ಬಿ ಕಾಲಮ್ನಲ್ಲಿರುವ ಶಬ್ದಗಳ ಜೊತೆ ಹೋಲಿಸಿರಿ ಅಂತ ಹೇಳ್ತಾ ಇದ್ದಾರೆ. ಅರ್ಸ್ಟ್ ವೈಲ್ ಅಂದರೆ ಹಿಂದಿನ ಅಂತ ಹೇಳಿದ್ದೆ. ಗ್ರೇಟ್ಫುಲ್ ಅಂದರೆ ಫೀಲಿಂಗ್ ಆರ್ ಶೋಯಿಂಗ್ ಥ್ಯಾಂಕ್ಸ್. ಫ್ಲಟರ್ಡ್ ಅಂದರೆ ಟು ಬಿ ಪ್ಲೀಸ್ಡ್ ವೆನ್ ಸಮ್ವನ್ ಪ್ರೈಸಸ್ ಯು. ಶನ್ ಅಂದರೆ ಅವಾಯ್ಡ್, ರಿಜೆಕ್ಟ್. ಗ್ರಜ್ ಅಂದರೆ ರಿಸೆಂಟ್. Fill in the blanks in the sentences below with appropriate words or word forms given under column A above. ಮೇಲೆ ಕೊಟ್ಟಿರುವ ಕಾಲಮ್ ಎ ನಲ್ಲಿರುವ ಶಬ್ದಗಳ ಉಪಯೋಗ ಮಾಡಿ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಹೇಳ್ತಾ ಇದ್ದಾರೆ. ಅದಿತಿ, ಶನ್ಸ್. Having to pay so much tax. Santosh knew Krishna was only flattered. Him because he wanted to borrow some money. Vittal's erstwhile friends turned against him. ERSTWILE. Erstwhile. Students have to be grateful to all teachers for their help. Rukmini has shunned publicity since she retired from theatre. Read and respond. ನಲ್ಲಿ read the railway timetable given below. Frame as many questions as you can with your partner. Find the answers and discuss. ಕೆಳಗಡೆ ಒಂದು ರೈಲ್ವೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಇವುಗಳನ್ನು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಶ್ನೆಗಳ ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬಾನೇ ಸರಳವಾದ ಆಕ್ಟಿವಿಟಿ. ಹೋಮ್ವರ್ಕ್ ಆಗಿ ತಗೊಳ್ಳಿ. ಆದರೂ ಕೂಡ ಉತ್ತರಗಳು ನಿಮಗೆ ಉತ್ತರಗಳ ಸೆಕ್ಷನ್ನಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಉತ್ತರ ನೋಡೋದಕ್ಕಿಂತ ಮುಂಚೆ ಸ್ವಂತ ಪ್ರಯತ್ನ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಸ್ಪೀಕ್ ವೆಲ್. ಫಂಕ್ಷನ್ showing preference and making suggestions. Look at this conversation between Padma and Pramod. ಇಲ್ಲಿ ಪದ್ಮ ಮತ್ತು ಪ್ರಮೋದ್ ಅನ್ನೋರು ಒಂದು ಸಂಭಾಷಣೆಯನ್ನ ಕೊಟ್ಟಿದ್ದಾರೆ. ಇದನ್ನ ಓದಿ ಅರ್ಥ ಮಾಡ್ಕೋಬೇಕು. ಪದ್ಮ, why don't we go into town and see if that new book is out yet? Pramod says, yes, we could do that, but I'd rather go next week because I should be able to get some more money by then. Padma, okay, let's go next week instead. But what are we going to do today? The phrases in bold italics ಅಂದ್ರೆ ಇಲ್ಲಿ ಬರೆದಿರುವ ಈ phrases, ಈ part of the sentence. Making suggestions or showing preference. Think of more examples of language which could be used. Copy and complete the table below and compare
ಯುವರ್ ಐಡಿಯಾಸ್ ವಿತ್ ಯುವರ್ ಪಾರ್ಟ್ನರ್ ಆರ್ ಕ್ಲಾಸ್ಮೇಟ್. ಇಲ್ಲಿ ಮೇಕಿಂಗ್ ಸಜೆಷನ್ ಮತ್ತು ಮೇಕಿಂಗ್ ಪ್ರೆಫರೆನ್ಸಸ್, ಶೋಯಿಂಗ್ ಪ್ರೆಫರೆನ್ಸಸ್. ಐ ವುಡ್ ರಾದರ್ ಹ್ಯಾವ್ ಅಂದರೆ ಪ್ರೆಫರೆನ್ಸ್ ಕೊಡ್ತೀರಾ. ಐ ವುಡ್ ರಾದರ್ ಐ ವುಡ್ ರಾದರ್ ಹ್ಯಾವ್ ಅ ಗ್ಲಾಸ್ ಆಫ್ ಮಿಲ್ಕ್ ಅಂತ ಹೇಳಿದ್ರೆ ನೀವು ಹಾಲನ್ನು ಕುಡಿಯೋಕ್ಕೆ ಇಷ್ಟಪಡ್ತಾ ಇದ್ದೀರಾ. ವೈ ಡೋಂಟ್ ವಿ ಗೋ ಅಂದರೆ ನೀವು ಸಜೆಷನ್ ಮಾಡ್ತಾ ಇದ್ದೀರಾ. ಲೆಟ್ಸ್ ಗೋ ನೆಕ್ಸ್ಟ್ ವೀಕ್ ಅಂದರೆ ಸಜೆಷನ್ ಮಾಡ್ತಾ ಇದ್ದೀರಾ. ಹೀಗೆ ಸಜೆಷನ್ ಮಾಡುವ ಮತ್ತು ಶೋಯಿಂಗ್ ಪ್ರೆಫರೆನ್ಸ್ ಇರುವ ಒಂದಿಷ್ಟು ವಾಕ್ಯಗಳ ರಚನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮೇಕಿಂಗ್ ಸಜೆಷನ್ಸ್ನಲ್ಲಿ ಕ್ಯಾನ್ ವಿ ಗೋ ಆ್ಯಂಡ್ ಗೆಟ್ ಸಮ್ ಮಿಲ್ಕ್ ಅಂದರೆ ಒಂದು ಸಜೆಷನ್. ಕ್ಯಾನ್ ವಿ ಗೋ ಆ್ಯಂಡ್ ಗೆಟ್ ಸಮ್ ಫುಡ್. ಕ್ಯಾನ್ ವಿ ಹ್ಯಾವ್ ಡಿನ್ನರ್ ಅರ್ಲಿ ಟುಡೇ ಅಂದರೆ ಸಜೆಷನ್. ಐ ವುಡ್ ರಾದರ್ ಈಟ್ ಮೈ ಡಿನ್ನರ್ ಆಫ್ಟರ್ 10 PM ಅಂದರೆ ಪ್ರೆಫರೆನ್ಸ್ ಕೊಡ್ತಾ ಇದ್ದೀರಾ. 10 ಗಂಟೆ ಆದ ನಂತರ ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಯೂಶುವಲಿ ವೆನ್ ವಿ ಶೋ ಅ ಪ್ರೆಫರೆನ್ಸ್ ಫಾರ್ ಸಮಥಿಂಗ್ ವಿ ಆಲ್ಸೋ ಗಿವ್ ರೀಸನ್ ಅಂದರೆ ಐಡ್ ರಾದರ್ ಗೋ ನೆಕ್ಸ್ಟ್ ವೀಕ್ ಅಂತ ಹೇಳಿ ಸುಮ್ಮನಾಗಲ್ಲ, ಅದಕ್ಕೊಂದು ಕಾರಣ ಕೊಡ್ತೀರಾ. ಬಿಕಾಸ್ ಐ ಶುಡ್ ಬಿ ಏಬಲ್ ಟು ಗೆಟ್ ಸಮ್ ಮೋರ್ ಮನಿ ಬೈ ದೆನ್ ಅಂತ ಒಂದು ಕಾರಣ ಕೊಡ್ತೀರಾ. Look at how suggestions and preference phrases are followed by infinitive to infinitive or gerund forms of verbs. ಇಲ್ಲಿ ಕ್ರಿಯಾಪದಗಳ ಉಪಯೋಗ ಹೇಗಾಗುತ್ತೆ ಅಂತ ನೀವು ಗಮನ ಕೊಟ್ಟು ನೋಡಿ ಅಂತ ಹೇಳ್ತಾ ಇದ್ದೀರಾ. ಈ ಉಪಯೋಗ, ಈ ಕ್ರಿಯಾಪದಗಳ ಉಪಯೋಗ ಗ್ರಾಮರ್ ಸರಣಿಯಲ್ಲಿ ಕವರ್ ಮಾಡಲಾಗಿದೆ. ಗ್ರಾಮರ್ ಸರಣಿಯನ್ನು ನೋಡೋದನ್ನು ಮರಿಬೇಡಿ. ಆಲ್ರೆಡಿ 1.5 ಗಂಟೆಯ ವಿಡಿಯೋ ಆಗಿದೆ. ಇಲ್ಲಿ ಗ್ರಾಮರ್ ಬಗ್ಗೆ ಹೇಳಿದ್ರೆ 3 ಗಂಟೆಯ ಮೂವಿ ಆಗುತ್ತೆ, ಬೇಡ. ಗ್ರಾಮರ್ ಸರಿನಾ? ಗ್ರಾಮರ್ನಲ್ಲಿ ನೋಡಿ. ಲಿಸ್ನಿಂಗ್ ಆ್ಯಂಡ್ ಕಾಂಪ್ರಹೆಂಡಿಂಗ್. ಕ್ಲೋಸ್ ಯುವರ್ ಬುಕ್ಸ್. ಯುವರ್ ಟೀಚರ್ ವಿಲ್ ನ್ಯಾರೇಟ್ ಅ ಸ್ಟೋರಿ. ಲಿಸನ್ ಕೇರ್ಫುಲಿ. ಥಿಂಕ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ ಬಿಲೋ ಓರಲಿ. ಇಲ್ಲಿ ನಾನು ಒಂದು ಕಥೆಯನ್ನು ಓದೋದಕ್ಕೆ ಹೋಗ್ತಾ ಇದ್ದೀನಿ. ಪುಸ್ತಕಗಳನ್ನು ಮುಚ್ಚಿಟ್ಟು ಈ ಕಥೆಯನ್ನು ಕೇಳಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನು ಬಾಯಿಯಿಂದನೇ ಉತ್ತರ ಕೊಡಿ, ಮೌಖಿಕವಾಗಿ ಉತ್ತರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ದಿ ಗೋಲ್ಡನ್ ಈಗಲ್. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದಿ ಗೋಲ್ಡನ್ ಈಗಲ್. Once a man found an eagle's egg and placed it under a brooding hen. The eagle hatched with the chickens and grew to be like them. He chuckled and cackled, scratched the earth for worms, flapped his wings, and managed to fly a few feet in air. Year passed. One day, the eagle, now grown old, saw a magnificent bird above him in the sky. It glided in graceful majesty against the powerful wind, with scarcely a movement of its golden wings. Spellbound eagle asked, "Who is that?" "That is the king of the birds, the eagle," said his neighbor. "He belongs to the sky. We belong to the earth. We are chickens." So the eagle lived and died a chicken, for that's what he thought he was. ಸೋರ್ಸ್ ಡಿಸ್ಕವರಿ, JM ಸಂಪತ್ ಅವರ ಬರೆದಂಥ ಈ ಕತೆ. ಇದನ್ನು ಕೇಳಿ ನಿಮಗೆ ಅರ್ಥ ಆಗಿದ್ರೆ ಕೆಳಗೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಉತ್ತರಗಳನ್ನು ಬಾಯಿಯಿಂದ ಹೇಳಿರಿ ಅಥವಾ ಪುಸ್ತಕದಲ್ಲಿ ಬರೀರಿ. ಮೊದಲನೇ ಪ್ರಶ್ನೆ, ವಾಟ್ ಡಿಡ್ ದಿ ಈಗಲ್ ಸಿ ಇನ್ ದ ಸ್ಕೈ? ಸೆಕೆಂಡ್ ಕ್ವಶನ್, why do you think the eagle died a chicken? Discuss. Third question, what are your limitations? Your thoughts or your environment? Reflect and share with your partner. Fourth question, how do you see your
real self and break the influence of your environments. Share your views. ಈ 4 ಪ್ರಶ್ನೆಗಳು ಸೆಲ್ಫ್ ಅಸೆಸ್ಮೆಂಟ್ ಆಗಿದೆ. ಅದಕ್ಕೆ ಹೋಮ್ವರ್ಕ್ ಕೂಡ ಆಗಿರ್ತವೆ. ಉತ್ತರಗಳು ನನ್ನ ಬುದ್ಧಿವಂತಿಕೆಗೆ ತಕ್ಕಂತೆ, ನನ್ನ ಅನಿಸಿಕೆಗಳಿಗೆ ತಕ್ಕಂತೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಆದರೆ ನೋಡೋದಕ್ಕಿಂತ ಮುಂಚೆ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಲ್ಯಾಂಗ್ವೇಜ್ ಇನ್ ಯೂಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಗ್ರಾಮರ್ ಸೀರೀಸ್ನಲ್ಲಿ ಕವರ್ ಮಾಡಲಾಗಿದೆ. ಯುವರ್ ಟೀಚರ್ ಕಂಡಕ್ಟ್ಸ್ ದಿಸ್ ಆಕ್ಟಿವಿಟಿ ಫಾರ್ ಯು, ಫಾಲೋ ದಿಸ್ ಹರ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕೇರ್ಫುಲಿ ಅಂತ ಒಂದು ಪ್ರೊಸೀಜರ್ ಇದೆ. ಆಸ್ಕ್ ಈಚ್ ಸ್ಟೂಡೆಂಟ್ ಟು ಥಿಂಕ್ ಆಫ್ ಆ್ಯಂಡ್ ಪರ್ಹ್ಯಾಪ್ಸ್ ರೈಟ್ ಡೌನ್ ಒನ್ ಇಂಟ್ರೆಸ್ಟಿಂಗ್ ಪ್ರೆಸೆಂಟ್ ಫ್ಯಾಕ್ಟ್ ಅಬೌಟ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ಅಂದರೆ ನಿಮ್ಮ ಬಗೆಗಿನ ಒಂದು ಮಾತನ್ನು ನೀವು ಬರೀರಿ. ದಟ್ ಹಿ ಆರ್ ಶಿ ವುಡ್ ಬಿ ವಿಲ್ಲಿಂಗ್ ಟು ಟಾಕ್ ಅಬೌಟ್ ಆ್ಯಂಡ್ ಡೂ ಸಮ್ ಯುವರ್ ಸೆಲ್ಫ್. Tell the students the special fact about yourself. Answer questions or elaborate a little. ಇಲ್ಲೇ ನಿಮಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಬರೆದು ಅವುಗಳನ್ನು ನೀವು ಕ್ಲಾಸ್ನಲ್ಲಿ ಪ್ರೆಸೆಂಟ್ ಮಾಡಬೇಕು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಗಿರ್ಬೋದು, ನಾನು ದಿನಾಲು ಬೆಳಗ್ಗೆ 4:15ಗೆ ಎದ್ದು 5 ಗಂಟೆಗೆ ಜಿಮ್ಗೆ ಹೋಗ್ತೀನಿ ವರ್ಕೌಟ್ ಮಾಡೋದಕ್ಕೆ ಅನ್ನೋ ಒಂದು ಫ್ಯಾಕ್ಟ್ ನನ್ನ ಬಗ್ಗೆ ನಾನು ಹೇಳ್ತೀನಿ. ಅದೇ ಥರ ನನಗೆ ಹಾಲಿನಲ್ಲಿ ಸಕ್ಕರೆ ಹಾಕಿದರೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಮಿಲ್ಕ್ ವಿತ್ ಶುಗರ್ ಇನ್ ಇಟ್. ಇದು ಕೂಡ ನನ್ನ ಬಗೆಗಿನ ಒಂದು ಸತ್ಯ. ಈ ಥರ ನೀವು ಬೇರೆ ಬೇರೆ ನಿಮ್ಮ ಜೀವನಕ್ಕೆ ನಿಮಗೆ ಸಂಬಂಧಪಟ್ಟಂಥ ಫನ್ ಫ್ಯಾಕ್ಟ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿರ್ಬೋದು, ಅವುಗಳನ್ನು ಬರೆದು ಡಿಸ್ಕಸ್ ಮಾಡಬೇಕು. ರೈಟಿಂಗ್ ಪ್ರಾಕ್ಟೀಸ್ನಲ್ಲಿ ಗ್ರೂಪ್ ವರ್ಕ್ನಲ್ಲಿ ಒಂದು ಕಾನ್ವರ್ಸೇಷನ್ ಇದೆ. ಇಮ್ಯಾಜಿನ್ ದೇರ್ ಇಸ್ ಅ ಫೋನ್ ಕಾಲ್ ಫಾರ್ ಯುವರ್ ಬ್ರದರ್, ಹಿ ಈಸ್ ನಾಟ್ ದೇರ್. ಲಿಸನ್ ಟು ವಾಟ್ ದಿ ಕಾಲರ್ ಹ್ಯಾಸ್ ಟು ಸೇ ಆ್ಯಂಡ್ ಲೀವ್ ಅ ಮೆಸೇಜ್ ಫಾರ್ ಯುವರ್ ಬ್ರದರ್. ಇಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ನ ನೀವು ಕೇಳಿಕೊಂಡು ನಿಮ್ಮ ಸಹೋದರನಿಗೆ ಅದರ ಮೆಸೇಜನ್ನು ಕೊಡಬೇಕು. You have to attend an important family function tomorrow. Therefore, you will not be able to attend classes. Write a note informing your friend, classmate about this, asking him or her to help you with the lessons and class notes. ನೀವು ನಾಳೆ ನಿಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ನೀವು ಒಂದು ಕ್ಲಾಸ್ನ ಅಟೆಂಡ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನೀವು ನಿಮ್ಮ ಗೆಳೆಯರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀರಾ. ಏನಂತ? ಆ ದಿನದ ಆ ಕ್ಲಾಸ್ನ ನೋಟ್ಸ್ಗಳನ್ನು ಮತ್ತು ಅವತ್ತಿನ ಪಾಠಗಳನ್ನು ನನಗೆ ಕಲಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀರಾ. ಅದರ ಬಗ್ಗೆ ಒಂದು ನೋಟ್ ಬರೆದು ನಿಮ್ಮ ಗೆಳೆಯರಿಗೆ ಪಾಸ್ ಮಾಡಬೇಕಾಗಿದೆ. ಅದನ್ನು ಇಲ್ಲೇ ಬರೆದು ತೋರಿಸ್ಬೇಕು. ಎಷ್ಟು ವಿನಮ್ರವಾಗಿರುತ್ತೆ, ಎಷ್ಟು ವಿನಯವಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಜೊತೆಗೆ ಎಷ್ಟು ಅಚ್ಚುಕಟ್ಟಾಗಿರುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ, ಅರ್ಥ ಆಗುವಾಗಿರುತ್ತೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ತುಂಬಾ ಪೊಲೈಟ್ ಆಗಕ್ಕೆ ಹೋಗಿ 10 ಸಾರ್ತಿ ಪ್ಲೀಸ್ 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 ಗಿವ್ ಮಿ ಯುವರ್ ಕ್ಲಾಸ್ ಬುಕ್ ಅಂತ ಅಂದರೆ ಅಲ್ಲ. ಅಚ್ಚುಕಟ್ಟಾಗಿ ಬರೀಬೇಕು, ಮೆಸೇಜ್ ಕ್ಲಿಯರ್ ಆಗಿರಬೇಕು. ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ, ಕ್ಲಾಸ್ ಬರ್ತಾ ಇಲ್ಲ, ಅದಕ್ಕೆ ನನಗೆ ಸಹಾಯ ಮಾಡು ಅಂತ ನೀವು ಎಷ್ಟು ವಿನಮ್ರವಾಗಿ ಕೇಳ್ತೀರಾ ಅನ್ನೋ ಒಂದು ಆಕ್ಟಿವಿಟಿ ಇಲ್ಲಿದೆ. ಇದನ್ನು ಪ್ರಯತ್ನ ಮಾಡಿ. ನನ್ನ ಉತ್ತರಗಳ ಸೆಕ್ಷನ್ನಲ್ಲಿ ಇದ್ದೇ ಇರುತ್ತೆ. ಆದರೆ ಅದನ್ನು ನೋಡೋದಕ್ಕಿಂತ ಮುಂಚೆ ನೀವು ಪ್ರಯತ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಷ್ಟಾದಮೇಲೆ ಇಲ್ಲಿಗೆ ಪಾಠ ಮುಗೀತು, ಪ್ರಶ್ನೆಗಳು ಮುಗಿದ್ವು. ಸಜೆಸ್ಟೆಡ್ ರೀಡಿಂಗ್ನಲ್ಲಿ ಫಂಕ್ಷನ್ ಇನ್ ಇಂಗ್ಲಿಷ್, ಜಾನ್ ಲಂಡೆಲ್, ಜೊನಾಥನ್ ಹಿಗ್ಗಿನ್ಸ್, ನೈಜೆಲ್ ಮಿಡ್ಲ್ಮೆಸ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಿಂದ ರಿಲೀಸ್ ಆಗಿರುವ ಫಂಕ್ಷನ್ ಇನ್ ಇಂಗ್ಲಿಷ್ ಅಂತ ಇದೆ. ಇಂಗ್ಲಿಷ್ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಅನ್ನೋ ಒಂದು ಪುಸ್ತಕ, ಗ್ರ್ಯಾಂಟ್ ಟೇಲರ್, ಮೈಕ್ರೋ ಹಿಲ್ ಎಡಿಷನ್. ಇದು ಮೈಕ್ರೋ ಹಿಲ್ ಅನ್ನೋ ಒಬ್ಬ ಪಬ್ಲಿಷರ್ ಪಬ್ಲಿಷ್ ಮಾಡಿರುವ ಪುಸ್ತಕ. ಇದನ್ನು ನೀವು ಓದೋಕೆ ಹೇಳ್ತಾ ಇದ್ದಾರೆ. ಅಬೌಟ್ ದಿ ಆಥರ್,
Clifford Martis is a Christian by birth, a socialist by choice, and a lawyer by profession. He studied in Don Bosco High School, Lonavala, Pune in 1969. He lives in Mumbai. His hometown is Mahim in Maharashtra. He works with Every Child, Our Child organization to bring happiness on every child's face. ಈಸ್ ಆನ್ ಆರ್ ಟಿ ಐ ಆಕ್ಟಿವಿಸ್ಟ್ ಅಂತ ಹೇಳಿ ಇಷ್ಟಕ್ಕೆ ಈ ಪಾಠ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಪದ್ಯಭಾಗದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.